ನಾವು ಎಷ್ಟು ಪ್ರಿಯರು ಅಂತ ಹೇಳಿದರೆ ನಮ್ಮನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೇವೆ. ಭಾಳಷ್ಟು ಜನ ನಮ್ಮಲ್ಲಿ ಸಂಶೋಧಕರಾಗಿರ್ಬೋದು ಅಥವಾ ಪ್ರತಿಯೊಬ್ಬರೂ ಸಹ ನಾನು ಏನು ಶ್ರೇಷ್ಠ ಅಂತ ಹೇಳಿಕೊಳ್ಳೋದೇ ಹೊರತು ಪ್ರಪಂಚದಲ್ಲಿ ಏನು ಶ್ರೇಷ್ಠ ಅಂತ ಹೇಳೋದಿಲ್ಲ. ಅವರದೇ ಒಂದು ಮಾತಿದೆ, ನಾವು ಪ್ರಪಂಚ ಜ್ಞಾನವನ್ನು ನಮಗೆ ತಗೊಂಡು ಬರಬೇಕು, ನಮ್ಮ ಜ್ಞಾನವನ್ನು ಪ್ರಪಂಚಕ್ಕೆ ಕೊಡಬೇಕು ಅಂತ. ಪವನಜರು ಯಾವಾಗಲೂ ಅದನ್ನು ಆಗಾಗ ಹೇಳ್ತಾ ಇರ್ತಾರೆ. ಹಾಗಾಗಿ ಪ್ರಪಂಚ ಜ್ಞಾನವನ್ನು ಕೊಡಬೇಕು ಅಂತಂದಾಗ ನಾವು ಒಂದು ಯೂಸರ್ ಗ್ರೂಪ್ ಯಾಕೆ ಮಂಗಳೂರಲ್ಲಿ ಮಾಡಬಾರ್ದು ಅಂತ ಹೇಳಿ ಆಲೋಚನೆ ಮಾಡಿಕೊಂಡದ್ದು. ಬಹುಶಃ ಕರ್ನಾಟಕದಲ್ಲಿ ಯೂಸರ್ ಗ್ರೂಪ್ ಇಲ್ಲ. ಇದು ವಿಕಿಮೀಡಿಯನ್ ಫೌಂಡೇಶನ್ ಎನ್ನುವಂಥದ್ದು ಅಮೇರಿಕಾದಲ್ಲಿರೋದು. ಅದಕ್ಕೆ ಸಂಬಂಧಿಸಿದ ಹಾಗೆ ಇಡೀ ಇಂಡಿಯಾದಲ್ಲಿ ಕೆಲವೇ ರಾಜ್ಯಗಳಲ್ಲಿರುವಂತಹ ಯೂಸರ್ ಗ್ರೂಪ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಯೂಸರ್ ಗ್ರೂಪಲ್ಲಿ ಅವರು ಮತ್ತು ನಾನು ಮತ್ತು ಇನ್ನೊಬ್ಬರು ಕಿಶೋರ್ ಕುಮಾರ್ ರೈ, ನಾವು ಮೂವರು ಸೇರಿ ಒಂದು ಈ ಥರದ ಸಂಘಟನೆ ಮಾಡ್ಬೋದು ಅಂತ. ನಾನು ಅದರ ಆವಾಗ ಅವರೇ ಹೇಳಿದ್ರು, ನೀವು ಪ್ರೆಸಿಡೆಂಟ್, ನಾನು ಸೆಕ್ರೆಟ್ರಿ, ಮತ್ತು ಅದಕ್ಕೊಬ್ಬ ಖಜಾಂಜಿ ಬೇಕು ಅಂತ. ಖಜಾಂಜಿ ಅಥವಾ ಇದೆಲ್ಲ ಅದರಲ್ಲಿ ದುಡ್ಡೇನು ಬರೋದಿಲ್ಲ. ಆದರೆ ಇದು ಯಾಕೆ ಬೇಕು ಅಂತ ಹೇಳಿದರೆ, ಒಂದು ಫಾರಮ್ ಆಗಿ ಇದ್ದರೆ ಅಥವಾ ಒಂದು ಜಾಗ ಇದ್ದರೆ ಅದರ ಮೂಲಕ ಕೆಲಸ ಮಾಡ್ಬೋದು ಅಂತ. ಅದರ ನೆಲೆಯಲ್ಲಿ ಬಹುಶಃ ನಾವು ಕರಾವಳಿ ವಿಕಿಮೀಡಿಯನ್ ಎನ್ನುವಂಥ ಒಂದು ಸಂಘಟನೆ ಇದೆ ಮಂಗಳೂರಿನಲ್ಲಿ. ಒಂದಷ್ಟು ಕೆಲಸಗಳಾಗ್ತವೆ. ನಾವು ವಿಕಿಪೀಡಿಯಾ ಅಥವಾ ವಿಕಿಮೀಡಿಯಾಕ್ಕೆ ಸಂಬಂಧಿಸಿದ ಹಾಗೆ ಕೆಲಸ ಮಾಡಬೇಕು ಅಂತಂದಾಗ ಈ ಸಂಘಟನೆ ನೆಲೆಯಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಸುಲಭ ಆಗ್ತದೆ ಅಂತ ಈ ಸಂಘಟನೆಯನ್ನು ಮಾಡಿಕೊಂಡಿದೆ. ಮತ್ತು ಅದು ಸಾಮಾನ್ಯವಾಗಿ ಹೇಗೆ ಅಫಿಷಿಯಲ್ ಆಗಬೇಕು ಆ ಥರದ ಅಫಿಷಿಯಲ್ ಆದಂಥ ರಿಜಿಸ್ಟ್ರೇಷನ್ ಸಹ ಆಗಿದೆ. ಈ ಥರದ ನೆಲೆಯಲ್ಲಿ ಬಂದಾಗ ಬಹುಶಃ ಪವನಜರು ನಮಗೆ ಈ ಥರದ ಕೆಲಸಕ್ಕೆ ತುಂಬ ಹೆಲ್ಪ್ ಮಾಡೋರು. ಪವನಜರನ್ನು ಬಹಳ ಹೀಗೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು, ಅವ್ರು ಮಾತಾಡುವಾಗಲೂ ಸಹ ಅವರಿಗೆ ತುಂಬ ನೇರ ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಅವ್ರಿಗೆ ಆಗದಿದ್ದರೆ ಯಾರಾದರೂ ಎಡೆಯಲ್ಲಿ ಮಾತಾಡಿದರೆ ಕೂಡಲೇ ಸುಮ್ಮನೆ ಬಾಯಿ ಮುಚ್ಚಿ ನನ್ನ ಮಾತು ಕೇಳಿ ಅಂತ. ನನ್ನ ಮಾತು ಮುಖ್ಯ, ನಾನು ಅದಕ್ಕೆ ಬಂದಿರೋದು, ನೀವು ಸುಮ್ಮನೆ ಇರಬೇಕು ಅಂತ. ಬಹುಶಃ ನೀವು ಹಾಗೆ ಇರಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅವರು ರಿಸರ್ಚ್ ಅಂತ ಹೇಳಿಕೊಳ್ಳುವಾಗ ಅಥವಾ ರಿಸರ್ಚ್ನ ನೆಲೆಯಲ್ಲಿ ಅಧ್ಯಯನ ಮಾಡೋದು ಅಂತ ಹೇಳಿಕೊಳ್ಳುವಾಗ ಅದಕ್ಕೆ ತುಂಬ ಫೋಕಸ್ ಮಾಡಿ ಮಾತಾಡ್ತಾರೆ. ಕೆಲವು ಸಲ ನಾನು ತುಂಬ ಈ ಥರದ ಆ್ಯಕ್ಟಿವಿಟೀಸ್ ಮಾಡುವಾಗಲೂ ಸಹ ಪವನಜರು ಕೆಲವು ಸಲ ಜೋರು ಮಾಡಿದ್ದಿದೆ. ಆದರೆ ಕೆಲವರಿಗೆ ಬೇಸರ ಆಗ್ತದೆ, ಆದರೆ ನಾವು ಜೋರು ಮಾಡಿದರು ಅವರು, ನಮಗೆ ಯಾಕೆ ಅವರು ಹಾಗೆ ಹೇಳೋದು ಅಂತ. ಬಟ್ ಅದು ರಿಸರ್ಚಿನ ನೆಲೆಯಲ್ಲಿ ಅಥವಾ ಈ ಥರದ ಸಂಶೋಧನೆ ನೆಲೆಯಲ್ಲಿ ಅಥವಾ ವಿದ್ಯಾರ್ಥಿಗಳು ಕಲಿಕೆಯ ನೆಲೆಯಲ್ಲಿ ನಾವು ತುಂಬ ಸ್ಟ್ರಿಕ್ಟ್ ಮಾಡೋದಿಲ್ಲ ತರಗತಿಯಲ್ಲೆಲ್ಲ, ಅಥವಾ ಮಾಡ್ತಿರಲಿಲ್ಲ. ಆದರೆ ಕೆಲವು ಸಲ ಸ್ಟ್ರಿಕ್ಟ್ ಮಾಡಿದರೆ ಜೋರು ಅಂತ ಆಗ್ತದೆ. ಪಾಪ ಇದ್ದರೆ ಅವರು ಹೆಗಲ ಮೇಲೆ ಕೂತ್ಕೊಳ್ತಾರೆ. ಯಾವುದು ಇಲ್ಲದಿದ್ದರೆ ಏನು ಆಗ್ತದೆ ಎನ್ನುವಂಥದ್ದು ಈ ಥರ ನೆಲೆಯಲ್ಲಿ ಬಹುಶಃ ನಾವು ಪವನಜರನ್ನು ಗುರುತಿಸಿಕೊಂಡಾಗ ಅಧ್ಯಯನದ ದೃಷ್ಟಿಯಲ್ಲಿ ಅವರು ಒಮ್ಮೆ ಮುಟ್ಟಿದರೆ ಸಾಕು, ಅದು ಹಿಡಿದ್ರೆ ಅದನ್ನು ಮುಗಿಲೇಬೇಕು. ಅದು ಗೊತ್ತಿಲ್ಲ ಅದು ಹೇಗೆ ಅಂತ. ಅದು ಪುಸ್ತಕ ಆಗಲಿ, ಅಧ್ಯಯನ ಆಗಲಿ, ಅಥವಾ ಇನ್ಯಾವುದೇ ಕಾಪಿರೈಟ್ ಆಗಲಿ, ಅಥವಾ ಅದರ ಹಿನ್ನೆಲೆಯಲ್ಲಿ ಅವರು ತಗೊಂಡು ಬಂದಾಗ ಅದರ ಮೂಲ ಯಾವುದು, ಯಾಕೆ ಹೇಗೆ ಅಂತ ಹುಡುಕಿಕೊಂಡು ಹೋಗೋರು. ಒಂದು ರೀತಿಯಲ್ಲಿ ಗಟ್ಟಿ ಹಿಡ್ಕೊಂಡ ಅಥವಾ ಒಮ್ಮೆ ಅದನ್ನು ಮುಟ್ಟಿದರೆ ಬಿಡಬಾರ್ದು ಎನ್ನುವಂತಹ ನೆಲೆಯಲ್ಲಿ ಅತ್ಯಂತ ಆಸಕ್ತಿಯಿಂದ ಕೆಲಸ ಮಾಡುವಂತಹವರು. ಅವರ ವಿಶ್ವಕನ್ನಡ.comನ ನೆಲೆಯಲ್ಲಿ ಇವತ್ತು ಪ್ರಪಂಚಕ್ಕೆ, ಯಾಕೆಂದರೆ ನೀವು ಕನ್ನಡವನ್ನು ನೀವು ಈ ಲಿಪಿಯ ನೆಲೆಯಲ್ಲಿ ಕೆಲಸ ಮಾಡಿದ ಕೆಲವರೇ ಇರುವುದು. ಅದರಲ್ಲಿ ನಮ್ಮ ಬಹಳ ಮುಖ್ಯವಾಗಿ ಲಿಪಿ ಬ್ರಹ್ಮ ಅಂತ ಗುರುತಿಸಿಕೊಂಡವರು ನಮ್ಮ KP ರಾಯರು, ನಮ್ಮ ಇಲ್ಲೇ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ ಮತ್ತು ನಮ್ಮ ಕರಾವಳಿ ಪ್ರದೇಶದ ಬಹಳ ಪ್ರಮುಖವಾದ ವ್ಯಕ್ತಿ. ಜೊತೆಗೆ ನಾವು ಗುರುತಿಸಿಕೊಳ್ಳುವಂತಹವರು ಪವನಜರು. ಲಿಪಿಯ ಬಗೆಗೆ ನೀವು ಅಕ್ಷರಗಳು ಅಂತ ಹೇಳಿಕೊಂಡಾಗ ನಮಗೆ ಯೂನಿಕೋಡು ಅಥವಾ ಯೂನಿಕೋಡ್ ಅಲ್ಲದ್ದು ಯಾವುದು ಏನು ಅಂತ ಕೇಳೋದು, ನಮ್ಮಲ್ಲಿ ಯೂನಿಕೋಡ್ ಅಂದರೆ ಏನು ಅಂತ ಕೇಳಿಕೊಳ್ಳುವಂಥ ಸಂದರ್ಭ ಬರ್ತದೆ. ಪವನಜರು ಅದರ ಬಗೆಗೆ ಒಂದು ದಿನ ಮಾತಾಡ್ಬೋದು, ಅಷ್ಟು ಗೊತ್ತಿದೆ ಅವರಿಗೆ. ಈ ಥರದ ನೆಲೆಯಲ್ಲಿ ಬಹುಶಃ ಕನ್ನಡವನ್ನು ಯೂನಿಕೋಡ್ ಅಂತ ಮಾಡಿದಾಗ ನಿಮ್ಗೆ ಗೊತ್ತಿರಬೇಕಾದ ವಿಷಯ, ಕನ್ನಡವನ್ನು ಯೂನಿಕೋಡ್ ಅಂತ ಮಾಡಿದಾಗ ನಾವು ಇವತ್ತೆಲ್ಲ ಮೊಬೈಲ್ನಲ್ಲಿ ಟೈಪ್ ಮಾಡ್ತಿದ್ದೇವೆ. ಅದರ ಕೆಲಸವನ್ನು ಅಮೇರಿಕಾದಲ್ಲಿ ಕೂತು ಸರಿಪಡಿಸಿಕೊಂಡು ಬಂದವರು ಪವನಜರು. ಬಹಳ ಜನಕ್ಕೆ ಗೊತ್ತೇ ಇಲ್ಲ ಅದು ಅಂತಂದಾಗ ನಾವು ಇವತ್ತಂತಹ ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಅದನ್ನು ಪ್ರೊಜೆಕ್ಟ್ ಮಾಡದೆ ಅಥವಾ ಅದನ್ನು ಹೇಳಿಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದಂತಹ ಸಂದರ್ಭದಲ್ಲಿ ಬಹುಶಃ ಇವತ್ತು ಪವನಜರು ಆ ಥರದ ನೆಲೆಯಲ್ಲಿ ಒಂದಷ್ಟು ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದಾರೆ. ಬಹುಶಃ ನಾನು ಅವರನ್ನು ತುಂಬ ಅವರಿಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳೋದಲ್ಲ, ಆದರೆ ಕೆಲವು ಸಂದರ್ಭದಲ್ಲಿ ನಾವು ಅವರನ್ನು ಗುರುತಿಸಿಕೊಳ್ಳೋದು ಸಹ ಬಹಳ ಮುಖ್ಯ ಆಗ್ತದೆ. ಮೈಕ್ರೋಸಾಫ್ಟ್ ಕಂಪನಿ ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಿದೆ. ಅದರಲ್ಲಿ ಅವರು ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ರೊಫೆಷನಲ್ ಅಂತ ಹೇಳಿಕೊಂಡು ಅವರನ್ನು ಗುರುತಿಸಿಕೊಳ್ತಾರೆ. ಭಾರತದಿಂದ ಒಬ್ಬರನ್ನೇ ಗುರುತಿಸಿದ್ದು ಹಾಗೆ. ಅದು ಬಹುಶಃ ಅವರಿಗೆ ಒಂದು ಹೆಮ್ಮೆಯ ಒಂದು ಪ್ರಶಸ್ತಿ. ಇಂತಹ ವ್ಯಕ್ತಿಗಳು ಬಹುಶಃ ಕನ್ನಡದಲ್ಲಿ ಒಂದು ಕೆಲವೇ ಬೆರಳೆಣಿಕೆ ಇರುವುದು. ಇಂತಹ ಒಂದು ವಿಜ್ಞಾನದ, ಅದರಲ್ಲಿಯೂ ಈ ತಂತ್ರಜ್ಞಾನದ ಕುರಿತಂತೆ ಮಾತನಾಡುವಂತಹ ಒಬ್ಬ ಏಕೈಕ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಪವನಜರು ಅಂದಾಗ ನಮಗೆಲ್ಲ ಹೆಮ್ಮೆಯ ವಿಷಯ. ಬಹುಶಃ ನಾವು ಅವರನ್ನು ಆಲಿಸಲಿಕ್ಕಿದೆ. ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಕನ್ನಡ ವಿಭಾಗಕ್ಕೆ ಧನ್ಯವಾದಗಳು. ನೀವು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವಿಜ್ಞಾನಿಗಳಿಗೆ ಭಾಷೆ ಪ್ರೀತಿ ತೀವ್ರ ಎಂಬುದನ್ನು ಸಾಕ್ಷಾತ್ಕರಿಸ್ತಾ ಪವನಜರ ಕುರಿತಾದ ಸೊಗಸಾದ ಹಾಗೂ ವಿಸ್ತಾರವಾದಂತಹ ಪರಿಚಯ ನೀಡಿದ ತಮಗೆ ಧನ್ಯವಾದಗಳು ಸರ್. ಮುಂದೆ ಕಾರ್ಯಕ್ರಮದ ಧ್ಯೇಯವಾದಂತಹ ಕನ್ನಡ ಸಂಶೋಧನೆ ತಂತ್ರಜ್ಞಾನದೊಟ್ಟಿಗೆ ಕೂಡಿ ಹೇಗೆ ಬೆಳಗಬಹುದು ಎಂಬುದನ್ನು ತಮ್ಮ ಉಪನ್ಯಾಸದ ಮೂಲಕ ನಮಗೆ ವಿವರಿಸಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ UB ಪವನಜ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳಿದ್ರೆ ಏನು ಹೇಳಬೇಕು ಹೇಳಿ? ಗಟ್ಟಿ ಹೇಳಿ ನಮಸ್ಕಾರ. ಓಕೆ, ಧನ್ಯವಾದ. ಯಾರೋ ನಿದ್ದೆ ಮಾಡೋದಿಲ್ಲಲ್ಲ? ನಿದ್ದೆ ಮಾಡಿ ಗೊರಕೆ ಹೊಡಿಬೇಡಿ, ಪಕ್ಕದಲ್ಲಿ ತೊಂದರೆ ಆಗ್ತದೆ. ಓಕೆ, ನನ್ನ ಇವತ್ತಿನ ಮಾತಿನ ವಿಷಯ ಕನ್ನಡ ಸಂಶೋಧನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಆಯಾಮಗಳು. ನಾವು ಡಿ ಜಿಯವರ ಒಂದು ಹಾಡಿನಿಂದ ಪ್ರಾರಂಭಿಸುವುದ? ಹೊಸ ಚಿಗುರು ಹಳೆ ಬೇರು ಕೂಡಿದಲು ಮರಸೊಬಗು. ನನಗೆ ಹಾಡಲಿಕ್ಕೆ ಬರೋದಿಲ್ಲ, ನಾನು ಹೇಳುವುದಷ್ಟೇ. ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಅಂದರೆ ನಮಗೆ ನಾವು ಸಾಹಿತ್ಯ ಸಂಸ್ಕೃತಿ ಅಂತೇಳಿ ಅಲ್ಲೇ ಇರುವುದಲ್ಲ, ವಿಜ್ಞಾನ ಕೂಡ ಬೇಕು ಅಂತ. ಒಂದು ಕಾಲದಲ್ಲಿತ್ತು ನಾವು ಸ್ಲೇಟು ಕಡ್ಡಿಯಲ್ಲಿ ಬರಿತಾ ಇದ್ದೀವಲ್ಲ. ಅದಕ್ಕಿಂತಲೂ ಹಿಂದೆ ಹೋದರೆ ಕುಮಾರವ್ಯಾಸ ಹೇಳಿದ್ದಾನೆ, ಹಲಗೆ ಬಳಪುವ ಪಿಡಿಯದೊಂದಗ್ಗಳಿಕೆ ಅಂತ. ಅಂದರೆ ನಾನು ಸ್ಲೇಟು ಕಡ್ಡಿ ಹಿಡಿಲಿಲ್ಲ ಅಂತ. ಈಗಿನ ಕಾಲದ ಮಕ್ಕಳು ಅದನ್ನೇ ಹೇಳ್ಬೋದು, ಯಾಕಂದರೆ ಅವರು ಕೀಬೋರ್ಡನ್ನು ಕುಟ್ಟಿಯೇ ಕಲಿತ ನಿಮ್ಮಂದಗ್ಗಳಿಗೆ ಅಂತ. ಓಕೆ, ಈ ಕೀಬೋರ್ಡಿನ ಕಾಲದಲ್ಲಿ ನಮ್ಮ ಕನ್ನಡವನ್ನು ಯಾವ ರೀತಿ ಬಳಸ್ತಾ ಇದ್ದೀರಿ, ಯಾವ ರೀತಿ ಬಳಸಬಹುದು ಅಂತ ನಾವು ಈಗ ನೋಡುವ. ಈಗ ತುಂಬ ಮಾತಾಡ್ತಿದ್ದಾರೆ ಎಲ್ಲರೂ ಕೃತಕ ಬುದ್ಧಿಮತ್ತೆ ಅಂತ. ಏನದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎ ಐ ಅಂದರೆ ನೀವು ಬಳಸ್ತಾ ಇದ್ದೀರಿ ಪ್ರತಿಯೊಬ್ಬರು, ನನಗೆ ಗೊತ್ತುಂಟು. ಗೂಗಲ್ನಲ್ಲಿ ಹೋಗಿ ಟೈಪ್ ಮಾಡ್ತೀರಿ, ಹುಡ್ತೀರಿ. ಈಗ ಗೂಗಲ್ ಸರ್ಚ್ ಸುಮ್ಮನೆ ಒಂದು ಪವನಜ ಅಂತ ಕೊಂಡ್ರೆ ಅದು ಬರೀ ಪವನಜ ಅಂತ ಅಷ್ಟೇ ಕೊಡೋದಿಲ್ಲ, ಅದು ಉದ್ದ ಕೊಡ್ತಾರೆ, ಇಷ್ಟು ಉದ್ದ ಸರ್ಚ್ ಮಾಡಿ. ಅಥವಾ ನೀವು ಗ್ರಾಫೀನ್ ಅಂದರೆ ಏನು ಅಂತ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದು ಎ ಐ ಪವರ್ಡ್ ಆ್ಯಕ್ಚುಲಿ. ಈಗ ಸರ್ಚ್ ಬರೀ ಪ್ಲೈನ್ ಸರ್ಚ್ ಆಗಿ ಉಳಿದಿಲ್ಲ, ಎ ಐಯಿಂದಲೇ ಬರೋದಿಲ್ಲ. ಈ ಎ ಐ ಅನ್ನೋ ಪದ ಹೊಸ್ತಲ್ಲ. ನಾನು ಕಂಪ್ಯೂಟ್ರ್ ಪ್ರಾರಂಭ ಮಾಡಿದಾಗಲೇ ಎ ಐ ಇತ್ತು. 5ನೇ ತಲೆಮಾರಿನ ಕಂಪ್ಯೂಟ್ರ್ ಅಂತ ಹೇಳ್ಕೊಂಡು ನಾವು ಆವಾಗ ಮಾತಾಡಿದ್ವಿ. 1984-85 ನಾವು ಮಾತಾಡ್ತಾಯಿದ್ವಿ ಎ ಐ ಬಗ್ಗೆ. ಆದರೆ ನಿಜವಾಗಿ ಬಳಕೆಗೆ ಬಂದಿದ್ದು ಈಗ 1-2 ವರ್ಷದಿಂದ ತುಂಬ ಮಟ್ಟಿಗೆ. ಓಕೆ, ಎ ಅಂದ್ರೇನು? ಮನುಷ್ಯರಂತೆ ಆಲೋಚಿಸುವ, ಕಲಿಯುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕಂಪ್ಯೂಟರ್ ಅಥವಾ ಯಂತ್ರಗಳಿಗೆ ನೀಡುವುದೇ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆ ಯಂತ್ರಗಳು ತಾವೇ ಸ್ವತಃ ಅನುಭವದಿಂದ ಕಲಿಯುತ್ತವೆ ಮತ್ತು ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುತ್ತವೆ. ಈ ವಾಕ್ಯ ಬಹಳ ಸತ್ಯ. ಯಾಕೆಂದರೆ ಈ ಎ ಐ ಬಂದ ಬಿಗಿನಿಂಗಲ್ಲಿ, ಪ್ರಾರಂಭದಲ್ಲಿ ChatGPT ಕನ್ನಡ ಬರ್ತಾನೆ ಇರಲಿಲ್ಲ. ಗೂಗಲ್ ಜೆಮಿನ್ಗೆ ಸ್ವಲ್ಪ ಬರ್ತಾಯಿತ್ತು, ತಪ್ಪು ಕೊಡ್ತಾಯಿತ್ತು. ಈಗ ತುಂಬ ಸುಧಾರಣೆ ಆಗಿದೆ, ಅದು ಕಲ್ತ್ಕೊಂಡಿದೆ. ಅದೇ ರೀತಿ ಅನುವಾದ, ಗೂಗಲ್ ಅನುವಾದ ಕೇಳಿರ್ಬೋದು ನೀವು, ಅಲ್ಲ ಬಳಸ್ತಾ ಇದ್ದೀರಲ್ಲ, ಅದು ಎ ಐದೇ ಒಂದು ವಿಭಾಗ. ಅದು ಪ್ರಾರಂಭದಲ್ಲಿ ಕನ್ನಡದ್ದು ತುಂಬ ತಪ್ಪು ಕೊಡ್ತಾಯಿತ್ತು, ಈಗ ತುಂಬ ಸುಧಾರಣೆ ಆಗಿದೆ. ಟೆಂಡರ್ ಕೋಕೋನಟ್ಗೆ ಕೋಮಲ ತೆಂಗಿನಕಾಯಿ ಅಂತ ಹೇಳ್ತಾಯಿತ್ತು. ಆಮೇಲೆ ಇನ್ನೂ ಸ್ವಾರಸ್ಯಕರವಾದ ಉದಾಹರಣೆ ಕೊಡಬೇಕಿದ್ರೆ, ಐ ಆಮ್ ಲಿಟಲ್ ಗರ್ಲ್, ಏ ಇಲ್ಲ, ಐ ಆಮ್ ಲಿಟಲ್ ಗರ್ಲ್ ಅನ್ನೋದನ್ನು ನಾನು ಸ್ವಲ್ಪ ಹುಡುಗಿ ಅಂತ ಅನುವಾದ ಮಾಡ್ತಾಯಿತ್ತು. ನಾವು ಅದೆಲ್ಲ ಜೋಕ್ ಮಾಡ್ತಾಯಿದ್ವಿ. ಅದಕ್ಕೆ ತರಲೆ ಅನುವಾದ ಅಂತ ನನ್ನ ಭಾಷಣದಲ್ಲಿ ನಾನು ಉದಾಹರಣೆ ಕೊಡ್ತಾಯಿದ್ದೆ. ಬಟರ್ಫ್ಲೈ ಅಂದರೆ ಬೆಣ್ಣೆ ನೋಣ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಹುಡುಗಿ ಕೆಳಗೆ ನಿಂತಿದ್ದಾಳೆ ಅಂತ. ಈ ಥರ ತರಲೆ ನಾನು ಫೇಸ್ಬುಕ್, ನೀವು ನನ್ನನ್ನು ಫಾಲೋ ಮಾಡಿ, ತರಲೆ ತುಂಬ ಮಾಡ್ತಿರ್ತೀನಿ. ಓಕೆ, ಈಗ ಈ ಕೃತಕ ಬುದ್ಧಿಮತ್ತೆ ಹೇಗೆ ಕೆಲಸ ಮಾಡ್ತದೆ? ದತ್ತಾಂಶ ಅಂದರೆ ಡಾಟಾದಿಂದ ಕಲಿತದೆ. ಅದು ಕಲಿತಾ ಹೋಗ್ತದೆ. ಸಾವಿರಾರು ಪುಸ್ತಕಗಳು, ಚಿತ್ರಗಳು, ಧ್ವನಿಗಳನ್ನು ವಿಶ್ಲೇಷಣೆ ಮಾಡಿ ಅದು ಕಲಿತದೆ. ಅದರಲ್ಲಿ ರಿವರ್ಸ್ ಫೀಡ್ಬ್ಯಾಕ್ ಅಂತ ಇರ್ತದೆ, ನ್ಯೂರಲ್ ನೆಟ್ವರ್ಕ್ ಅಂತ. ಅದು ಕಲಿತಾ ಹೋಗ್ತದೆ. ನೀವು ಅಥವಾ ನಾವು ಅದನ್ನು ಬಳಸಿದಷ್ಟು ಅದು ಇಂಪ್ರೂವ್ ಆಗ್ತದೆ. ನಾವು ಬಳಸದೇ ಇದ್ದರೆ ಅದಕ್ಕೆ ಏನು ಗೊತ್ತಾಗೋದಿಲ್ಲ. ನಾವು ಬಳಸಿದಷ್ಟು ಸುಧಾರಣೆ ಆಗ್ತಾ ಹೋಗ್ತದೆ. ತಪ್ಪು ತಿದ್ದಿಕೊಳ್ಳೋದು, ಕೆಲಸ ಮಾಡ್ತಾ ಹೋದಂತೆ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಹೆಚ್ಚು ನಿಖರವಾಗುತ್ತದೆ. ಅದು ಬಹಳ ಮುಖ್ಯ. ಉದಾಹರಣೆಗೆ ನಾನು ಗೂಗಲ್ ಜೆಮಿನಿಗೆ ಕೇಳಿದೆ, ಕಪಟ ನಾಟಕ ರಂಗ ಏನಿದು, ಎಲ್ಲಿಯ ಹಾಡು ಅಂತ. ಅದು ಶ್ರೀಕೃಷ್ಣ ಪಾರಿಜಾತದ ಹಾಡು ಅಂತ. ಆಮೇಲೆ ಅದು ಶ್ರೀಕೃಷ್ಣ ಪಾರಿಜಾತದ್ದಲ್ಲ, ಅದು ಗದಾಯುದ್ಧದ್ದು. ಸೊ ನಾನು ಅದಕ್ಕೆ ಹೇಳಿದೆ, ಅದು ಗದಾಯುದ್ಧ ಯಕ್ಷಗಾನದ ಹಾಡು, ಶ್ರೀಕೃಷ್ಣ ಪಾರಿಜಾತದ್ದಲ್ಲ ಅಂತ. ಅದು ಆಯಿತು ಅಂತ ಒಪ್ಕೊಂಡಿದೆ. ಈಗ ನೀವು ಕೇಳಿದರೆ ಅದು ಶ್ರೀಕೃಷ್ಣ ಪಾರಿಜಾತ ಅಂತ ಹೇಳೋದಿಲ್ಲ, ಈಗ ನೀವು ಕೇಳಿದರೆ ಅದು ಗದಾಯುದ್ಧ ಅಂತ ಹೇಳ್ತದೆ. ಯಾಕಂದ್ರೆ ನಾನು ತಿದ್ದಿದ್ದೇನೆ. ಪ್ರಮುಖ ವಿಧಗಳು: ಪಠ್ಯ ವಿಶ್ಲೇಷಣೆ, ನಾವು ಮಾತನಾಡುವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು. ಉದಾಹರಣೆ ChatGPT, ಗೂಗಲ್ ಜೆಮಿನಿ, ನಾವು ಏನು ಟೈಪ್ ಮಾಡ್ತೋ ಅರ್ಥ ಮಾಡ್ಕೊಂಡು ಹೋಗ್ತದೆ.
ಚಿತ್ರ ಗುರುತಿಸುವಿಕೆ, ನಾವೊಂದು ಫೋಟೋವನ್ನು ಅಪ್ಲೋಡ್ ಮಾಡಿದರೆ ಇದು ಯಾರು ಏನು ಅಂತೆಲ್ಲ ಅದು ವಿವರ ಹೇಳ್ತದೆ. ಧ್ವನಿ ವಿಶ್ಲೇಷಣೆ, ಇನ್ಫ್ಯಾಕ್ಟ್ ನೀವು ಗೂಗಲ್ನಲ್ಲಿ ಗೂಗಲ್ ನಾವು ಇದೆಯಲ್ಲ ಮೊಬೈಲಲ್ಲಿ ಒಂದು ಇದು ಮೈಕ್ರೋಫೋನ್ ಚಿಹ್ನೆ ಇದೆ, ಅದನ್ನು ಒತ್ತಿ ಈಗ ಮಳೆ ಬರುತ್ತದೆ ಅಂತ ಕೇಳಿದರೆ ಅದು ಮಳೆ ಬರುವುದಿಲ್ಲ ಅಂತ ಹೇಳ್ತದೆ, ಅಂದರೆ ಧ್ವನಿಯನ್ನು ಅರ್ಥ ಮಾಡಿಕೊಳ್ತದೆ. ಕೃತಕ ಬುದ್ಧಿಮತ್ತೆ ಮತ್ತು ಕನ್ವೆನ್ಷನಲ್ ಸಾಂಪ್ರದಾಯಿಕ ಪ್ರೋಗ್ರಾಮಿಂಗ್ ಏನು ವ್ಯತ್ಯಾಸ? ಈಗ ಎರಡು ಕೂಡ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಲ್ವಾ, ಅದು ಏನು ವ್ಯತ್ಯಾಸ? ವೈಶಿಷ್ಟ್ಯ ಅಥವಾ ಗುಣಲಕ್ಷಣ ಅಥವಾ ಫೀಚರ್ ಏನು? ಕಾರ್ಯವಿಧಾನ ಹೇಗೆ? ಟ್ರೆಡಿಷನಲ್ ಪ್ರೋಗ್ರಾಮಿಂಗ್ ಅಥವಾ ಸಾಂಪ್ರದಾಯಿಕ ಪ್ರೋಗ್ರಾಮಿಂಗ್ನಲ್ಲಿ ಕಾರ್ಯವಿಧಾನ ನಾವು ನೀಡಿದ ಸ್ಪಷ್ಟ ನಿಯಮಗಳ ಪ್ರಕಾರ ಮಾತ್ರ ಅದು ಕೆಲಸ ಮಾಡ್ತದೆ. ಕಂಪ್ಯೂಟರ್ ಅಂದರೆ ಯು ಹ್ಯಾವ್ ಟು ಗಿವ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಎ ಡೇಟಾ. ಇಟ್ ವಿಲ್ ವರ್ಕ್ ಆನ್ ದ ಡೇಟಾ ಆ್ಯಸ್ ಪರ್ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಗಿವ್ ಯು ದ ಔಟ್ಪುಟ್. ಅದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನ ಡೆಫಿನಿಷನ್. ಅಂದರೆ ನೀವು ಒಂದು ಸ್ಪಷ್ಟ ನಿಯಮಗಳನ್ನು ಕೊಟ್ಟು ಅದಕ್ಕೆ ಮಾಹಿತಿಯನ್ನು ಕೊಟ್ಟರೆ ಆ ಮಾಹಿತಿಯ ಮೇಲೆ ಆ ನಿಯಮಗಳ ಪ್ರಕಾರ ಅದು ಕೆಲಸ ಮಾಡಿ ನಿಮಗೊಂದು ಹೂಡಿಕೆ ಔಟ್ಪುಟ್ ಕೊಡ್ತದೆ. ಆದರೆ ಕೃತಕ ಬುದ್ಧಿಮತ್ತೆ ಹಾಗಲ್ಲ, ಅದು ದತ್ತಾಂಶದಿಂದ ಮಾದರಿಗಳನ್ನು ಗುರುತಿ ಆ ಮಾದರಿಗಳನ್ನು ಸ್ವತಃ ಕಲಿತುಕೊಂಡು ಕೆಲಸ ಮಾಡ್ತದೆ. ಇನ್ಪುಟ್ ದತ್ತಾಂಶ ಮತ್ತು ನಿಯಮಗಳು, ಫಲಿತಾಂಶ, ಇದು ಸಾಂಪ್ರದಾಯಿಕ ಪ್ರೋಗ್ರಾಮಿಂಗು. ಕೃತಕ ಬುದ್ಧಿಮತ್ತೆಯಲ್ಲಿ ದತ್ತಾಂಶ ಮತ್ತು ಫಲಿತಾಂಶ. ಹೊಸ ಪರಿಸ್ಥಿತಿಗಳು, ಕಂಪ್ಯೂಟರ್ ಪ್ರೋಗ್ರಾಮಿಂಗಿಗೆ ನೀವು ಕೊಡದೇ ಇದ್ದ ನಿಯಮ ಬಂದರೆ ಅದು ಮಾಡೋದಿಲ್ಲ, ಅದು ನಿಯಮ ಪ್ರಕಾರ ಹೋಗ್ತದೆ. ಆದರೆ ಕೃತಕ ಬುದ್ಧಿಮತ್ತೆ ಹಾಗೆಲ್ಲ, ಅದು ಕಲ್ತ್ಕೊಂಡು ಮಾಡ್ತದೆ, ಅದು ವ್ಯತ್ಯಾಸ. ಎಕ್ಸಾಕ್ಟ್ ಮ್ಯಾಚಿಂಗ್ ಬೇಕು ಪ್ರೋಗ್ರಾಮಿಂಗ್ಗೆ. A=B ಕ್ಯಾಪಿಟಲ್ ಅಂತ ನೀವು ಪ್ರೋಗ್ರಾಮ್ನಲ್ಲಿ ಕೊಟ್ಟರೆ ಕ್ಯಾಪಿಟಲ್ ಮಾತ್ರ ತಗೊಳ್ತದೆ, ಸ್ಮಾಲ್ ಲೆಟರ್ ಕೊಟ್ಟರೆ ಅದು ತಪ್ಪು ಅಂತ ಹೇಳ್ತದೆ. ಆದರೆ ಕೃತಕ ಬುದ್ಧಿಮತ್ತೆ ಹಾಗೆಲ್ಲ, ಅದು ಅರ್ಥ ಮಾಡಿಕೊಂಡು ಮುಂದುವರಿಯುತ್ತದೆ. ಕೃತಕ ಬುದ್ಧಿಮತ್ತೆಯಲ್ಲಿ ಅಥವಾ AI ಎರಡು ಪ್ರಮುಖ ವಿಭಾಗ, ಒಂದು ಪ್ರಿಡಿಕ್ಟಿವ್ AI, ಇನ್ನೊಂದು ಜನರೇಟಿವ್ AI. ಪ್ರಿಡಿಕ್ಟಿವ್ ಅಂದರೆ ಊಹಿಸುವುದು. ಈಗ ಇವತ್ತು ರಾತ್ರಿ ಮಳೆ ಬರುತ್ತದೆಯೇ, ಅದು ಊಹಿಸಿಬಿಡ್ತದೆ. ಜನರೇಟಿವ್ ಅಂದರೆ ಮಂಗಳೂರು ಸಾಹಿತ್ಯ ಹಬ್ಬದ ಬಗ್ಗೆ ನನಗೆ ಒಂದು ಕವನ ಸೃಷ್ಟಿ ಮಾಡಿಕೊಡು, ಅದು ಜನರೇಟಿವ್. ಮಾಡಿಕೊಡ್ತದೆ, ಅದು ನಾನು ತೋರಿಸ್ತೇನೆ. ಎರಡರ ವ್ಯತ್ಯಾಸ, ಊಹಿಸುವುದು ಅಥವಾ ಪ್ರಿಡಿಕ್ಟಿವ್ AI ದತ್ತಾಂಶವನ್ನು ವಿಶ್ಲೇಷಿಸಿ ಭವಿಷ್ಯದ ಬಗ್ಗೆ ಅಥವಾ ಅಸ್ತಿತ್ವದಲ್ಲಿರುವ ವಿಷಯದ ಬಗ್ಗೆ ತೀರ್ಮಾನ ನೀಡುವುದು. ತುಂಬ ಜನ ಇದನ್ನು ಸ್ಟಾಕ್ ಮಾರ್ಕೆಟಿಗೆ ಉಪಯೋಗಿಸ್ತಾರೆ. ಪ್ರಿಡಿಕ್ಟಿವ್ ಯಾವ ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು ಅಂತ. ಸೃಜನಾತ್ಮಕ ಅಂದರೆ ಜನರೇಟಿವ್, ಅದರಲ್ಲಿ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಹೊಸ ವಿಷಯವನ್ನು ಸೃಷ್ಟಿಸುವುದು. ಕೆಲಸದ ರೀತಿ ಮತ್ತು ಕೆಲಸದ ರೀತಿಯಲ್ಲಿ ಪ್ರಿಡಿಕ್ಟಿವ್ನಲ್ಲಿ ವರ್ಗೀಕರಣ, ಆದರೆ ಸೃಜನಾತ್ಮಕದಲ್ಲಿ ಪಠ್ಯ, ಚಿತ್ರ, ವಿಡಿಯೋ ಅಥವಾ ಧ್ವನಿಯನ್ನು ನಿರ್ಮಿಸುವುದು. ನೀವು ಹಾಡನ್ನು ಸೃಷ್ಟಿ ಮಾಡ್ಬೋದು, ಇವರು ಸಂಗೀತ ಭಾವಗೀತೆಗಳು ಸೃಷ್ಟಿ ಮಾಡೋದು, ಅದರದ್ದು ವಿಡಿಯೋ ಮಾಡೋದು, ಪೂರ್ಣ ಪ್ರಮಾಣದ ಸಿನಿಮಾ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಈಗ. ಇದು ನೀವು ಇದರಲ್ಲಿ ನೆಟ್ಫ್ಲಿಕ್ಸ್ನಲ್ಲಿದೆ, ನನಗೆ ಗೊತ್ತಿದ್ದ ಹಾಗೆ, ಕುರುಕ್ಷೇತ್ರ ಅಂತ 18 ದಿನದ್ದು ಫುಲ್ ಕಂಪ್ಲೀಟ್ ಅನಿಮೇಷನ್ AI ಮಾಡಿದ್ದು. ಅದೇ ಥರ ಮಹಾವತಾರ ನರಸಿಂಹ ಅಂತ ಒಂದು ಸಿನಿಮಾ ಬಂದಿದೆ, ಅದು AI ಮಾಡಿದ್ದು. ಕನ್ನಡ ಸಂಶೋಧನೆಯಲ್ಲಿ ಇದರ ಬಳಕೆ ಹೇಗೆ? ಪ್ರಿಡಿಕ್ಟಿವ್ನಲ್ಲಿ ಲೇಖಕರ ಪತ್ತೆ, ಈ ಲೇಖನವನ್ನು ಬರೆದವರು ಯಾರು ಅಥವಾ ಕೃತಿಚೌರ್ಯದ ಪತ್ತೆ, ಇದು ಎರಡನ್ನೂ ನಾನು ತೋರಿಸ್ತೇನೆ ಕೊನೆಯಲ್ಲಿ. ಸೊ ದಯವಿಟ್ಟು ಕೂತ್ಕೊಂಡು, ಎಸ್ಪೆಷಲಿ ಸಂಶೋಧಕರು. ಇಲ್ಲಿ ಎಷ್ಟು ಜನ ಕನ್ನಡ ಸಂಶೋಧಕರು ಇದ್ದೀರಿ? PhD ಮಾಡ್ತಾ ಇರೋರು ಇಬ್ಬರು. ಓಕೆ. ಸಂಶೋಧನೆ ಮಾಡಿದವರು, ಕನ್ನಡ ಸಂಶೋಧನೆ ಮಾಡಿದವರು. ಓಕೆ. ಕನ್ನಡ ಮೇಷ್ಟ್ರುಗಳು, ಸಂಶೋಧಕರಿಗೆ ಮಾರ್ಗದರ್ಶನ ಮಾಡುವವರು. ಸೊ ಓಕೆ, ಗುಡ್. ದೊಡ್ಡ ಭಾಷಾ ಮಾದರಿ ಅಥವಾ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ಈ ChatGPT, ಜೆಮಿನಿ, ಪರ್ಪ್ಲೆಕ್ಸಿಟಿ, ಕ್ಲೌಡೋ, ಮೆಟಾ, ಗ್ರಾಕೋ ಎಲ್ಲ ಕೆಲಸ ಮಾಡೋದು LLM ಮೇಲೆ. ಲ್ಯಾಂಗ್ವೇಜ್ ಮಾಡೆಲ್ LLM ಅಂತಾರೆ ಅದರಲ್ಲಿ. ಅದೇನದು? ಒಂದು ಅಗಾಧವಾದ ಗಾತ್ರದ ಮಾಹಿತಿಯ ಭಂಡಾರ, ಅದರಲ್ಲಿ ಕೋಟಿ ಮಾಹಿತಿ ಇದೆ. ಅದು ಪಠ್ಯ ಇರ್ಬೋದು, ಚಿತ್ರ ಇರ್ಬೋದು, ಧ್ವನಿ ಇರ್ಬೋದು, ಎಲ್ಲ ಇದೆ ಅದರಲ್ಲಿ. ಅದಕ್ಕೊಂದು ತರಬೇತಿಯ ವ್ಯವಸ್ಥೆ ಇದೆ. ಮನುಷ್ಯರಂತೆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ, ಪಠ್ಯವನ್ನು ಸೃಷ್ಟಿಸುವ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯವನ್ನು ಅದು ಹೊಂದಿದೆ. ಉದಾಹರಣೆಗೆ ಅದು ನಾವು ಏನಾದ್ರು ಟೈಪ್ ಮಾಡಿದ್ರೆ ಮುಂದೆ ಏನು ಬರ್ತದೆ ಅಂತ ಅದು ಊಹಿಸ್ತದೆ. ನೀವು ಸಿರಿಗನ್ನಡಮ್ ಅಂತ ಹೇಳಿದರೆ ಗೆಲ್ಗೆ ಅಂತ ಅದೇ ಟೈಪ್ ಮಾಡ್ತದೆ. ಅದು ನೀವು ನೋಡಿರ್ಬೋದು, ಗೂಗಲ್ನಲ್ಲಿ ಟೈಪ್ ಮಾಡ್ತಾ ಇದ್ದಾಗ ಮುಂದೆ ಅದು ಕೊಡ್ತಾ ಹೋಗ್ತದೆ. ಆಮೇಲೆ ಸಾವಿರಾರು ಪುಟಗಳ ಸಂಶೋಧನಾ ಪ್ರಬಂಧವನ್ನು ಕ್ಷಣ ಮಾತ್ರದಲ್ಲಿ ನಿಮಗೆ ಸಾರಾಂಶ ಕೊಡ್ತದೆ. ನಿಮಗೆ
ಡಿಗ್ರಿಯಲ್ಲಿ ಸೆಕೆಂಡ್ ಟೆಕ್ಸ್ಟ್ ಬುಕ್ದು ಅಂತ ಇಟ್ಕೊಳ್ಳಿ, ಯಾರದ್ದು ಇರ್ಬೋದು, ಮರಳಿ ಮಣ್ಣಿಗೆ ಅಂತ ಇಟ್ಕೊಳ್ಳುವ, ತುಂಬ ದಪ್ಪ ಉಂಟು. ಇಡೀ ಮರಳಿ ಮಣ್ಣಿಗೆಯನ್ನು ನೀವು ಇದಕ್ಕೆ AI ಕೊಟ್ಟು ಇದರ ಸಾರಾಂಶ ಕೊಡು ಒಂದು ಪುಟದಲ್ಲಿ ಅಂದರೆ ಅದು ಮಾಡಿಕೊಡ್ತದೆ. ನಾನು ಅದನ್ನೆಲ್ಲ ಡೆಮೋ ತೋರಿಸ್ತಾ ಇದ್ದೀನಿ ನೆಕ್ಸ್ಟು, ಆಸಕ್ತಿ ಗಮನವಿಟ್ಟು ನೋಡಿ. ಅಂದರೆ ಮರಳಿ ಮಣ್ಣಿಗೆದ್ದಲ್ಲ, ಅಂದರೆ ತುಂಬ ಟೈಮ್ ತೆಗಬೇಕಾದ್ರೆ. ಆ್ಯಂಡ್ ಮೋರೋವರು ಪೇಯ್ಡ್ ವರ್ಷನ್ ಮತ್ತು ಫ್ರೀ ವರ್ಷನ್ ಅಂತ ಇದೆ. ಫ್ರೀ ವರ್ಷನ್ನಲ್ಲಿ ಅಷ್ಟು ಆಗೋದಿಲ್ಲ, ಚಿಕ್ಕದು ಮಾತ್ರ ಆಗ್ತದೆ. ಅನುವಾದ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಅದು ನಿಮಗೆ ಗೊತ್ತು. ಗೂಗಲ್ ಅನುವಾದ ಇದೆ, ಕನ್ನಡಕ್ಕೂ ಇದೆ, ತುಳುವಿಗೂ ಇದೆ. ಎಷ್ಟು ಜನ ಗೂಗಲ್ ಅನುವಾದ ತುಳು ಇದೆ ಅಂತ ಎಷ್ಟು ಜನರಿಗೆ ಗೊತ್ತಿದೆ? ಯಾರು ಬಳಸಿದ್ದೀರಾ? ಅದು ಎಷ್ಟು ಸರಿ ಇದೆ ಗೊತ್ತಿಲ್ಲ. ನನ್ನ ಇಬ್ಬರು ಸ್ಟೂಡೆಂಟ್ಗಳು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅದರದ್ದೇ ರಿಸರ್ಚ್ ಮಾಡಿದ್ದಾರೆ. ಪೇಪರ್ ರೆಡಿ ಇದೆ, ಪಬ್ಲಿಕೇಷನಿಗೆ ಹೋಗ್ತಾ ಉಂಟು. ನಿನ್ನೆ ಟೈಮ್ಸ್ ಆಫ್ ಇಂಡಿಯಲ್ಲಿ ಬಂದಿತ್ತು, ನ್ಯೂಸ್ ಆಗಿ ಬಂದಿತ್ತು. ಗೂಗಲ್ ಟ್ರಾನ್ಸ್ಲೇಷನ್ ತುಳುವಿದನ್ನು 4 ಪ್ಯಾರಾಮೀಟರ್ ಮೆಥಡಾಲಜಿ, CHRF, ಬ್ಲೂ ಸ್ಕೋರ್ ಅಂತೆಲ್ಲ ಉಂಟು. ಅದು ಕಂಪ್ಯೂಟರ್ ಸಬ್ಜೆಕ್ಟ್ನವರಿಗೆ ಅರ್ಥ ಆಗುವಂಥ ಸಬ್ಜೆಕ್ಟ್ಗಳು. ಅದರಲ್ಲೆಲ್ಲ ಸ್ಕೋರಿಂಗ್ ಮಾಡಿ ಮ್ಯಾನ್ಯಲ್ ಟ್ರಾನ್ಸ್ಲೇಷನ್ ಮತ್ತು ಗೂಗಲ್ ಟ್ರಾನ್ಸ್ಲೇಷನ್ಗೆ ಎಷ್ಟು ಪರ್ಸೆಂಟೇಜ್ ಇದೆಲ್ಲ ನೋಡಿ ಅದೊಂದು ಸಂಶೋಧನೆ ಮಾಡಿದ್ದಾರೆ, ಅದು ಎಷ್ಟು ಸರಿ ಇದೆ ಅಂತ. ದತ್ತಾಂಶದ ವಿಶ್ಲೇಷಣೆ. ನಿಮ್ಮ ಸಂಶೋಧನೆಯಲ್ಲಿ ಲೇಖಕರ ಶೈಲಿ ಅಥವಾ ಚೌರ್ಯವನ್ನು ಪತ್ತೆ ಹಚ್ಚಲು ಈ ಬೃಹತ್ ಮಾದರಿಗಳ ಜ್ಞಾನವು ಮೂಲಾಧಾರವಾಗಿದೆ. ಇದು ದೊಡ್ಡ ಭಾಷಾ ಮಾದರಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ, ಲ್ಯಾಂಗ್ವೇಜ್ LLM. ಫಸ್ಟಿಗೆ ನೀವು ಅಗಾಧವಾದ ಮಾಹಿತಿ ಸಂಗ್ರಹಿಸಬೇಕು, ಆಮೇಲೆ ಅದನ್ನು ಸ್ವಚ್ಛ ಮಾಡಬೇಕು, ಕ್ಲೀನ್ ಮಾಡಬೇಕು, ಅದರಲ್ಲಿ ಕಚ್ಚಡ ಇದ್ದ ತೆಗಿಬೇಕು. ಆಮೇಲೆ ಮಾಡೆಲ್ ತಯಾರು ಮಾಡಬೇಕು, ಮತ್ತು ಮಾದರಿಯನ್ನು ಸುಧಾರಣೆ ಮಾಡಬೇಕು ಅಗತ್ಯವಿದ್ದರೆ. ಆಮೇಲೆ ಕಂಪ್ಯೂಟರ್ ಬರ್ತದೆ. ಕಂಪ್ಯೂಟ್ರಲ್ಲಿ ಪ್ರೋಗ್ರಾಮಿಂಗ್ ಮಾಡಿ ಅದು ಕೆಲಸ ಮಾಡ್ತದೆ. ಆಮೇಲೆ ಪ್ರಯೋಗ ಮತ್ತು ಫೀಡ್ಬ್ಯಾಕು ರಿಪೀಟ್ ಆಗ್ತಾ ಹೋಗ್ತದೆ. ಅದು LLM ಕೆಲಸ ಮಾಡುವ ವಿಧಾನ. ದೊಡ್ಡ ಭಾಷಾ ಮಾದರಿ ಸೃಜನಾತ್ಮಕವಾಗಿ, ಅಂದರೆ ಜನರೇಟಿವ್, ನಾನು ಹೇಳಿದ್ನಲ್ಲ ಪ್ರಿಡಿಕ್ಟಿವ್ ಮತ್ತು ಜನರೇಟಿವ್ ಅಂತ. ಜನರೇಟಿವ್ AI LLM ಹೇಗೆ ಕೆಲಸ ಮಾಡ್ತದೆ ಅಂದರೆ, ಅದಕ್ಕೆ ತರಬೇತಿ ಕೊಡೋದು, ಅಗಾಧವಾದ ಮಾಹಿತಿಯನ್ನು ಬಳಸ್ಕೊಳ್ಳೋದು, ಅರ್ಥ ಮಾಡಿಕೊಳ್ಳುವಿಕೆ, ಅದನ್ನು ಅರ್ಥ ಮಾಡಿಕೊಳ್ತದೆ. ಆಮೇಲೆ ಪದವಿಂಗಡಣೆ. ಈಗ ಪದವಿಂಗಡಣೆ ಅಂದ್ರೇನು ನಿಮಗೆ ಗೊತ್ತುಂಟು. ನಾವೀಗ ರಾಮನು ರಾವಣನನ್ನು ಕೊಂದನು, ರಾಮನು ಎಷ್ಟನೇ ವಿಭಕ್ತಿ ಪ್ರತ್ಯಯ? ಎರಡನೇದಲ್ಲ, ಮೂರನೇದ, ನಾಲ್ಕನೇದ, ಒಂದನೇದ? ರಾಮನು ಅನ್ನೋದು ಪ್ರಥಮ, ರಾವಣನನ್ನು ಎರಡನೇದು, ಕೊಂದನು ಕ್ರಿಯಾಪದ. ಆದರೆ ಈಗಿನ ಪತ್ರಿಕೆಗಳು ವಿಭಕ್ತಿ ಪ್ರತ್ಯಯವಾದ ಕೊಲೆ ಮಾಡಿಬಿಟ್ಟಿದ್ದಾರೆ, ಉಪಯೋಗಿಸೋದೇ ಇಲ್ಲ. ಶಿಶು ಕೊಂದ ಅಜ್ಜಿ ಅಂದರೆ ಮೊನ್ನೆ ಬಂದಿತ್ತು ಹೊಸದೇ ಪತ್ರಿಕೆಯಲ್ಲಿ, ನಾನು ಓದಿ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿ ತಮಾಷೆ ಮಾಡಿದ್ದೆ. ಏನು ಅಜ್ಜಿಯನ್ನು ಕೊಂದದ್ದು, ಅಜ್ಜಿ ಶಿಶುವನ್ನು ಕೊಂದದ್ದ? ಪತ್ರಿಕೆಯವರಿಗೆ ವಿಭಕ್ತಿ ಪ್ರತ್ಯಯ ಬೇಡಲೇ ಬೇಡ. ಪತಿ ಕೊಂದ ಪತ್ನಿಗೆ ಶಿಕ್ಷೆ. ಏನು ಅರ್ಥ ಮಾಡ್ಕೋಬೇಕು? ಪತಿ ಪತ್ನಿಯನ್ನು ಕೊಂದಿದ್ದಾನೆ ಅಂತ ಅದು ಮತ್ತೆ ಶಿಕ್ಷೆ ಕೊಡೋದು ಹೇಗೆ ಅವಳಿಗೆ? ಪತಿಯನ್ನು ಕೊಂದಂತ ಮಾಡಬೇಕಲ್ಲ, ಆ ಎನ್ನು ಬಿಟ್ಟರೆ. ಇದನ್ನೆಲ್ಲ ಪದವಿಂಗಡಣೆ ಅಂತಾರೆ. ರಾಮನು ರಾವಣನನ್ನು ಕೊಂದನು, ಆ ಮೂರನ್ನು ವಿಂಗಡಣೆ ಮಾಡೋದು, ಅದಕ್ಕೆ ಟ್ಯಾಗ್ ಮಾಡೋದು. ಅದರಲ್ಲಿ ನಾಮಪದ ಇದೆ, ಕ್ರಿಯಾಪದ ಇದೆ. ಇದು ಪದವಿಂಗಡಣೆ, ಮಾರ್ಫಾಲಜಿ ಅಂತಾರೆ. ಸೊ ಇದು ಮಾಡಬೇಕು. ಪ್ರಾಂಪ್ಟ್ ಇಂಜಿನಿಯರಿಂಗ್. ನಿಮಗೆ ಓಕೆ, ಇಷ್ಟು ಜನರಲ್ಲಿ AI ಬಳಸುವವರು ಯಾರು? ಕೈ ಎತ್ತಿ. AI ಬಳಸೋದೇ ಇಲ್ವ ನೀವು? ನಾನು ನಂಬೋದಿಲ್ಲ. ಈಗ ಮಕ್ಕಳೇ ಸತ್ಯ ಹೇಳಬೇಕು, ಅಸೈನ್ಮೆಂಟ್ ಕೊಟ್ಟರೆ ಏನು ಮಾಡ್ತೀರಿ ನೀವು? ChatGPT ಕೇಳ್ತೀರಾ? ಹೌದಾ ಅಲ್ವಾ? ನಾನು ChatGPTಯನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಹತ್ರ ಟೂಲ್ ಉಂಟು, ಅದಕ್ಕೇನು ಮಾಡ್ತೀರಿ? ಅದಕ್ಕೂ ಟೂಲ್ ಉಂಟು, ರೈಟ್ ಹ್ಯೂಮನ್ ಅಥವಾ ಹ್ಯೂಮನೈಸ್ ಅಂತ, ಗೊತ್ತುಂಟಾ? ಕನ್ವರ್ಟ್ ಮಾಡಿ ಕೊಡ್ತದೆ ಅದು. ChatGPT ಕೊಟ್ಟದ್ದನ್ನು ಹ್ಯೂಮನೈಸ್ ಮಾಡಿ ಕೊಡ್ತದೆ. ಈಗ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದರೆ ನೀವು ಏನು ಪ್ರಾಂಪ್ಟ್ ಕೊಡ್ತೀರೋ ಅದಕ್ಕೆ ಸರಿಯಾಗಿ ಅದು ಉತ್ತರ ಕೊಡ್ತದೆ. ನನಗೆ ಒಂದು ಜೋಕ್ ಹೇಳು ಅಂದರೆ ಯಾವುದೋ ಒಂದು ಜೋಕ್ ಹೇಳ್ತದೆ. ನನಗೆ ಕನ್ನಡ ಮತ್ತು ಕಂಪ್ಯೂಟರ್ ಬಗ್ಗೆ ಒಂದು ಜೋಕ್ ಹೇಳು ಅಂದರೆ ಕನ್ನಡ ಮತ್ತು ಕಂಪ್ಯೂಟರ್ ಜೋಕನ್ನೇ ಹೇಳ್ತದೆ. ನನಗೆ ಅಡುಗೆ ಮಾಡೋದು ಹೇಗೆ ಅಂತ ಕೇಳಿದ್ರೆ ಅದು ಏನು ಬೇಕಾದ್ರೂ ಹೇಳ್ಬೋದು. ಅದು ಬಿಟ್ಟು ನನ್ನ ಹತ್ತಿರ ಆಲೂಗಡ್ಡೆ ಮತ್ತು ಈರುಳ್ಳಿ ಇದೆ, 4 ಜನ ಊಟಕ್ಕೆ ಬರ್ತಾರೆ, ಯಾವ ರೀತಿ ಅಡುಗೆ ಮಾಡಬೇಕು ಹೇಳು ಅಂದರೆ ಆವಾಗ ಪೂರ್ತಿ ವಿವರವಾಗಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಅಂದರೆ
ನಿನಗೆ ಬೇಕಾದ ಔಟ್ಪುಟ್ ಬರಲಿಕ್ಕೆ ಬೇಕಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಕೇಳುವುದು ಇದೆಯಲ್ಲ, ದಟ್ ಈಸ್ ಪ್ರಾಂಪ್ಟ್. ಆ ಪ್ರಾಂಪ್ಟನ್ನು ಇಂಜಿನಿಯರಿಂಗ್ ಮಾಡೋದು, ಪ್ರಾಂಪ್ಟ್ ಇಂಜಿನಿಯರಿಂಗ್. ಇದು ನೀವು ಕಲ್ತ್ಕೋಬೇಕು ಎಲ್ಲ ಸ್ಟೂಡೆಂಟ್ಗಳು. ಯಾಕಂದರೆ ಇಲ್ಲದೇ ನಿಮಗೆ ಸರಿಯಾದ ಉತ್ತರ ಬರೋದಿಲ್ಲ. ನಿಮಗೆ ಅಸೈನ್ಮೆಂಟ್ ಬೇಕಾ, ನನಗೆ ಇಂಥದ್ದೇ ಬೇಕು, ಹೀಗೇ ಬೇಕು ಅಂತ ಅದಕ್ಕೆ ಹೇಳಿದ್ರೆ ಅದು ಹಾಗೇ ಮಾಡಿಕೊಡ್ತದೆ. ಇದು ಪ್ರಾಂಪ್ಟ್ ಇಂಜಿನಿಯರಿಂಗ್. ಗ್ರಾಫಿಕಲಿ ಕೆಲಸದ ವಿವರ, ಪ್ರಾಂಪ್ಟ್ ಡಿಸೈನ್, ಪ್ರಾಂಪ್ಟ್ ಯೂಸೇಜು ಆ್ಯಂಡ್ ಪ್ರಾಂಪ್ಟ್ ರಿಫೈನಿಂಗ್ ರಿಫೈನ್ ಮಾಡಿ ಒಳ್ಳೆ ಪ್ರಾಂಪ್ಟ್ ಬರ್ತದೆ. ನೀವು ಒಂದೇ ಸಲಕ್ಕೆ ನಿಮಗೆ ಕರೆಕ್ಟ್ ಔಟ್ಪುಟ್ ಬರೋದಿಲ್ಲ, ನೆನಪಿಟ್ಕೊಳ್ಳಿ. ಮತ್ತೆ ರಿಪೀಟ್ ಮಾಡ್ತಾ ಹೋಗಬೇಕು. ಕನ್ನಡ ಸಾಹಿತ್ಯ ಮತ್ತು ಕೃತಕ ಬುದ್ಧಿಮತ್ತೆ. ಈಗ ನಾವು ಮುಖ್ಯ ವಿಷಯಕ್ಕೆ ಬಂದಿದ್ದೇವೆ. ಸ್ಟಾರ್ಟಿಂಗ್ ಅಷ್ಟು ಪೀಠಿಕೆ ನಾನು ಜಾಸ್ತಿ ಕೊಡ್ಬೋದಿತ್ತು, ಜಾಸ್ತಿ ಉದಾಹರಣೆ ಕೊಡ್ಬೋದಿತ್ತು. ಇದು ನಿಮಗೆಲ್ಲರಿಗೂ ಗೊತ್ತುಂಟು ಅಂತ ನಾನು ಕೊಡಲಿಲ್ಲ. ಗೊತ್ತುಂಟಾ ಇಲ್ವಾ? ಇಲ್ಲ, ಅಲ್ಪ ಸ್ವಲ್ಪ. ಏನ ಕಾಲದ ಮಕ್ಕಳು ನಮಗೆಲ್ಲ ಅಸೈನ್ಮೆಂಟ್ ಕೊಟ್ಟರೆ ನಾವು ಪುಸ್ತಕ ನೋಡಿ, ಇಲ್ಲ ನಮಗೆಲ್ಲ ವಿಶ್ವಕೋಶ ಬೇಕಿತ್ತು. ವಿಶ್ವಕೋಶ ಬೇಕಿದ್ದರೆ ಲೈಬ್ರರಿಗೆ ಹೋಗಬೇಕು. ಲೈಬ್ರರಿಯಲ್ಲಿ ಮಾತ್ರ ಇರೋದು ವಿಶ್ವಕೋಶ, ನಮ್ಮ ಮನೆಗಳಲ್ಲಿ ಇರೋದಿಲ್ಲ. ಅದನ್ನು ನೋಡಿ ನಾವೇ ನಮ್ಮದೇ ಸ್ವಂತ ವಾಕ್ಯದಲ್ಲಿ ಬರಿಬೇಕು, ಕಾಪಿ ಪೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗಿನ ಮಕ್ಕಳು ಹಾಗಲ್ಲ. ಚಾರ್ಲ್ಸ್ ಡಿಕೆನ್ಸ್ ಬಗ್ಗೆ ಬರ್ಕೊಂಡು ಬಂದರೆ, ಬೈ ದ ವೇ ಚಾರ್ಲ್ಸ್ ಡಿಕೆನ್ಸ್ ಅಂದರೆ ಏನು? ಅದನ್ನು ಹೊಸ ನಮೂನೆಯ ಪಿಜ್ಜಾವ? ಎಷ್ಟು ಜನರಿಗೆ ಚಾರ್ಲ್ಸ್ ಡಿಕೆನ್ಸ್ ಅಂದರೆ ಗೊತ್ತಿದೆ ಹೇಳಿ, ಕೈ ಎತ್ತಿ. ಹೌ ಮೆನಿ ಆಫ್ ಯು ಹರ್ಡ್ ಆಫ್ ಚಾರ್ಲ್ಸ್ ಡಿಕೆನ್ಸ್? ಗೊತ್ತಿಲ್ಲ. ಯಶವಂತ ಚಿತ್ತಾಲ ಗೊತ್ತಿದೆಯಾ? ಶಿವರಾಮ ಕಾರಂತ ಗೊತ್ತಿದೆಯಾ? ಓಕೆ. ಸೊ ಚಾರ್ಲ್ಸ್ ಡಿಕೆನ್ಸ್ ಬಗ್ಗೆ ಚಾರ್ಲ್ಸ್ ಡಿಕೆನ್ಸ್ ಬೈ ದ ವೇ ಫೇಮಸ್ ಇಂಗ್ಲೀಷ್ ರೈಟರ್. ಪಿಕ್ವಿಕ್ ಪೇಪರ್ಸು, ಟೇಲ್ಸ್ ಆಫ್ ಟೂ ಸಿಟೀಸ್, ತುಂಬ ಸುಮಾರು ಒಳ್ಳೊಳ್ಳೆ ಪುಸ್ತಕ ಬರೆದಿದ್ದಾರೆ. ಸೊ ಚಾರ್ಲ್ಸ್ ಡಿಕೆನ್ಸ್ ಬಗ್ಗೆ ಬರ್ಕೊಂಡು ಬಾ ಅಂತ ಅಸೈನ್ಮೆಂಟ್ 7ನೇ ಕ್ಲಾಸ್ನ ಹುಡುಗನಿಗೆ ಕೊಟ್ಟರೆ ಅವನು ಹೋಗಿ ಏನು ಮಾಡ್ತಾನೆ, ಗೂಗಲ್ನಲ್ಲಿ ಚಾರ್ಲ್ಸ್ ಡಿಕೆನ್ಸನ್ನು ಟೈಪ್ ಮಾಡ್ತಾನೆ. ಹೌದಾ? ಒಂದು 10 ಹಿಟ್ ಬರ್ತದೆ ಅಲ್ವಾ? ಫಸ್ಟ್ ಹಿಟ್, ರೈಟ್ ಕ್ಲಿಕ್, ಓಪನ್ ಇನ್ ನ್ಯೂ ಟ್ಯಾಬ್, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಓಪನ್ ಎ ವರ್ಡ್ ಡಾಕ್ಯುಮೆಂಟ್, ಕಂಟ್ರೋಲ್ ವಿ. ಹೌದಾ ಅಲ್ವಾ? ನೀವು ಮಾಡೋದಲ್ಲ. ಸ್ಟೂಡೆಂಟ್ ಆರ್ ದ ಹೈಯೆಸ್ಟ್ ಯೂಸರ್ಸ್ ಆಫ್ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಓಕೆ. ಆಮೇಲೆ ಕಂಟ್ರೋಲ್ ಪಿ, ಅದೇನು ಮಾಡ್ತದೆ? ಪ್ರಿಂಟ್ ಮಾಡ್ತದೆ. ಅವನು ಕಾಪಿ ಪೇಸ್ಟ್ ಮಾಡಿದ್ದರಲ್ಲಿ ಏನಿರ್ತದೆ ಅಂತ ಓದೋದಿಲ್ಲ. ಅದರಲ್ಲಿ ಒಂದು ಕಡೆ ಇರ್ತದೆ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ. ಇನ್ನೂ ವರ್ಸ್ಟ್ ಕೇಸ್ ಅಂದರೆ ಅದು ಯಾವನೋ ಒಬ್ಬ ಪ್ರಬಂಧ ಬರೆದಿರ್ತಾನೆ, ಚಾರ್ಲ್ಸ್ ಡಿಕೆನ್ಸ್ ಬಗ್ಗೆ ಒಂದು ಪ್ರಬಂಧ ಹಾಕಿರ್ತಾನೆ. ಇದರಲ್ಲಿ ಇವನು ಸ್ಟೂಡೆಂಟ್ ಅದನ್ನು ಓದಲಿಕ್ಕೆ ಹೋಗೋದಿಲ್ಲ, ಕಾಪಿ ಪೇಸ್ಟ್ ಮಾಡಿ ತಂದು ಕೊಡ್ತಾನೆ. ಅದರಲ್ಲಿ ಇರ್ತದೆ ಐ ಡೆಡಿಕೇಟ್ ದಿಸ್ ವರ್ಕ್ ಟು ಮೈ ಗರ್ಲ್ ಫ್ರೆಂಡ್ ಅಂತ. ಅದು ಹಾಗೆ ಬಂದಿದೆ, ಓದಲಿಕ್ಕಿಲ್ಲ. ಸೊ ಗೂಗಲ್ ಆರ್ ವಿಕಿಪೀಡಿಯಾ ಆರ್ ಚಾಟ್ GPT ವಿಲ್ ಗಿವ್ ಯು ಇನ್ಫಾರ್ಮೇಷನ್ ಬಟ್ ನಾಟ್ ನಾಲೆಜ್ ಆ್ಯಂಡ್ ವಿಸ್ಡಮ್. ರಿಮೆಂಬರ್ ದ್ಯಾಟ್. You have to cultivate, develop knowledge and wisdom based on this information. Otherwise, you will remain at information. Thought process is very important. Information, knowledge, wisdom. Otherwise, you will remain at information. Information, for example, ಟೊಮೆಟೊ ಹಣ್ಣ ತರಕಾರಿಯ? ಎಷ್ಟು ಜನರಿಗೆ ಗೊತ್ತಿದೆ? ಎನ್ವಡಿ BSc ಸ್ಟೂಡೆಂಟ್ ಹಿಯರ್? ಎಸ್, ಹೇಳು. ಹಣ್ಣು. ಓಕೆ. ಟೊಮೆಟೊ ಹಣ್ಣು ಅಂತ ಹೇಳುವವರು ಕೈ ಎತ್ತಿ. ಓಕೆ. ಟೊಮೆಟೊ ತರಕಾರಿ ಅಂತ ಹೇಳುವವರು ಕೈ ಎತ್ತಿ. ಓಕೆ. ಟೊಮೆಟೊ ಹಣ್ಣು ಅಂತ ಹೇಳಿದವರು ಟೊಮೆಟೊ ಹಣ್ಣನ್ನು ಫ್ರೂಟ್ ಸಲಾಡಲ್ಲಿ ಹಾಕ್ತೀರಾ? ಇಲ್ಲಲ್ಲ. ಸೊ ಇನ್ಫಾರ್ಮೇಷನ್ ಏನು? ಟೊಮೆಟೊ ಒಂದು ಹಣ್ಣು. ಯುವರ್ ವಿಸ್ಡಮ್ ಸೇಸ್ ಡೋಂಟ್ ಪುಟ್ ಇಟ್ ಇನ್ ಫ್ರೂಟ್ ಸಲಾಡ್. ದ್ಯಾಟ್ ಯು ಹ್ಯಾವ್ ಟು ಡೆವಲಪ್. ಅದು ಹೇಳಿದ್ದು. ಸೊ ಕೃತಕ ಬುದ್ಧಿಮತ್ತೆ ನಿಮಗೆ ಎಲ್ಲವನ್ನೂ ಕೊಡೋದಿಲ್ಲ, ನೀವು ಬುದ್ಧಿವಂತೆ ನೀವು ಮಾಡ್ಕೋಬೇಕು. ಹೀಗೆ ಕೃತಕ ಬುದ್ಧಿಮತ್ತೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಬರುವ ಹೈಯೆಸ್ಟ್ ಬಳಕೆ ಆಗೋದು ಸೃಜನಾತ್ಮಕ, ಜನರೇಟಿವ್ AI ತುಂಬ ಬಳಕೆ ಆಗ್ತದೆ. ಪಠ್ಯ, ಚಿತ್ರ, ಸಂಗೀತ, ವಿಡಿಯೋ ಇತ್ಯಾದಿಗಳನ್ನು ನೀವು ತಯಾರಿಸಬಹುದು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಸೃಜನಾತ್ಮಕ ಕೃತಕ ಬುದ್ಧಿಮತ್ತೆಯನ್ನು ಸಮರ್ಥವಾಗಿ ಬಳಸಿಕೊಳ್ಳಬಹುದು. ಹೇಗೆ ಕೃತಕ ಬುದ್ಧಿಮತ್ತೆ ಬಳಸಿ ಲೇಖನ ತಯಾರಿ ಮಾಡ್ಬೋದು. ನಾನು ಡೆಮೋ ಕೊಡ್ತೇನೆ, ನಾನು ತೋರಿಸ್ತೇನೆ ನಿಮಗೆ. ಪರಿಪೂರ್ಣವಾಗಿರುವ ಸಾಧ್ಯತೆಗಳು ಕಡಿಮೆ, ಲೇಖನ ಪರಿಪೂರ್ಣ ಆಗಿರುವುದಿಲ್ಲ, ನೀವು ರಿಪೇರ್ ಮಾಡ್ಕೋಬೇಕು. ಅದನ್ನು ತಿದ್ದಿ ಸರಿಪಡಿಸಿ ಬೇಕಿದ್ದರೆ ಕೆಲವು ಅಗತ್ಯ ಮಾಹಿತಿಗಳನ್ನು ಸೇರಿಸಿ ಲೇಖನ ಪೂರ್ತಿ ಮಾಡ್ಬೋದು. ಒಂದು 80% ಸರಿಯಾಗಿ ಬರ್ತದೆ, ಇನ್ನೊಂದು 20% ನೀವು ಮಾಡಬೇಕು.
ರಂಜನೀಯ ಭಾಷೆಯಲ್ಲಿ ಅದು ಅಷ್ಟು ಚೆನ್ನಾಗಿ ಮಾಡೋದಿಲ್ಲ, ಅದಕ್ಕೆ ನೀವೇ ಮಾಡಬೇಕಷ್ಟೇ. ನಿಮಗೆ ಕೆಲವು ನಿಮ್ಮದೇ ಕೆಲವು ಉಪಮೆಗಳು ಇಂಥದ್ದೆಲ್ಲ ಇದ್ದು ಅದಕ್ಕೆ ಬರೋದಿಲ್ಲ. ಆದರೆ ಮಾಹಿತಿಯ ಲೇಖನ ನಮ್ಮಂಥವರಿಗೆ ವಿಜ್ಞಾನ ಲೇಖನಕ್ಕೆ ಕಷ್ಟ ಇಲ್ಲ. ವಿಜ್ಞಾನ ಲೇಖನದಲ್ಲಿ ರಂಜನೆ ಕಡಿಮೆ, ಮಾಹಿತಿ ಜಾಸ್ತಿ, ಅದನ್ನು ಮಾಡ್ತದೆ. ವಿಶ್ವಕೋಶದ ಮಾದರಿಯಲ್ಲಿ, ಅಂದರೆ ಕೇವಲ ಮಾಹಿತಿ ನೀಡುವ ಲೇಖನವಾದಲ್ಲಿ ಕೃತಕ ಬುದ್ಧಿಮತ್ತೆ ಬಹುಮಟ್ಟಿಗೆ ಉತ್ತಮ ಲೇಖನವನ್ನೇ ನೀಡುತ್ತದೆ. ಇನ್ನೂ ಒಂದು ವಿಷಯ ಇದೆ, ನೀವು ಯಾವುದಾದ್ರೊಂದು ವಿಷಯದ ಬಗ್ಗೆ ಲೇಖನ ಮಾಡಲಿಕ್ಕೆ ಹೇಳಿದರೆ ಆ ವಿಷಯದ ಬಗ್ಗೆ LLMನಲ್ಲಿ ಮಾಹಿತಿ ಇರಬೇಕು ಅಥವಾ ಇಂಟರ್ನೆಟ್ನಲ್ಲಿ ಇರಬೇಕು. ಈಗ ಜಬ್ಬರ ಸಮೂಹ ಬಗ್ಗೆ ಲೇಖನ ಕೊಡುವಂದರೆ ಅದು ಕೊಡ್ತಾ ಇಲ್ಲ. ಯಾಕೆ? ಜಬ್ಬರ ಸಮೂಹ ಬಗ್ಗೆ ಮಾಹಿತಿ ಬಹಳ ಕಡಿಮೆ ಇದೆ ಇಂಟರ್ನೆಟ್ನಲ್ಲಿ. ಆದರೆ ಗಿರೀಶ್ ಕಾರ್ನಾಡ್ ಬಗ್ಗೆ, ಕುವೆಂಪು ಬಗ್ಗೆ ಕೊಡುವಂದರೆ ಕೊಡ್ತದೆ, ತುಂಬ ಇದೆ. ನಾನು ಉದಾಹರಣೆ ಹೇಳಿದ್ದು. ಅದು ಇಂಗ್ಲೀಷಿನಲ್ಲೂ ತಗೊಂಡು ಬರ್ಬೋದು, ಕನ್ನಡವೇ ಆಗಬೇಕಾಗಿಲ್ಲ. ಈಗ ದಿಮ್ಸಾಲೆ ಕುಣಿತ ಅಥವಾ ಇಂಥದ್ದೇನಾದ್ರು ಕೊಟ್ಟರೆ, ಈ ದಿಮ್ಸಾಲೆ ಕುಣಿತ ಅಂತ ಹೇಳೋದು ಅದು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯವರು ಪ್ರಕಟಿಸಿದ ಪುಸ್ತಕದಲ್ಲಿ ಮಾತ್ರ ಇದೆ, ಇನ್ನೆಲ್ಲೂ ಇಲ್ಲ ಅದು ಬಗ್ಗೆ ಮಾಹಿತಿ, ಇಂಟರ್ನೆಟ್ಟಲ್ಲಂತೂ ಇಲ್ಲೂ ಇಲ್ಲ. ಸೊ ನಾವು ದಿಮ್ಸಾಲೆ ಕುಣಿತ ಬಗ್ಗೆ ವಿಕಿಪೀಡಿಯಾ ಲೇಖನ ಮಾಡಿಕೊಡು ಅಂದರೆ ಅದು ಮಾಡಿಕೊಡಲಿಲ್ಲ, ಯಾಕಂದರೆ ಇಂಟರ್ನೆಟ್ಟಲ್ಲಿ ಇಲ್ಲದ ಬಗ್ಗೆ ಮಾಹಿತಿ. ಸೊ ನಿಮಗೆ ಯಾವುದಾದೊಂದು ಲೇಖನ ತಯಾರಿಗೆ ನೀವು ಹೋದಾಗ ಆಮೇಲೆ ಅದು ಹೇಳುವುದಿಲ್ಲ ಇಂಟರ್ನೆಟ್ನಲ್ಲಿರೋ ಬಗ್ಗೆ ಮಾಹಿತಿ ಇಲ್ಲ, ಅದನ್ನು ನನ್ನಿಂದ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳೋದಿಲ್ಲ, ಏನೋ ಒಂದು ಕೊಡ್ತದೆ. ಅದಕ್ಕೆ ಹ್ಯಾಲುಸಿನೇಷನ್ ಅಂತಾರೆ. ನಾನು ಬರ್ತೇನೆ ಅದಕ್ಕೆ. ಸೊ ಎಚ್ಚರಿಕೆ ಇರಬೇಕು, ಕೊಟ್ಟದ್ದನ್ನೆಲ್ಲ ನಂಬಬೇಡಿ. ಸದ್ಯಕ್ಕೆ ಗೂಗಲ್ ಜೆಮಿನಿ ಇತರ ಕೃತಕ ಬುದ್ಧಿಮತ್ತೆಯ ತಂತ್ರಾಂಶಗಳಿಗಿಂತ ಕನ್ನಡದ ವಿಷಯದಲ್ಲಿ ಉತ್ತಮವಾಗಿದೆ. ನಿಮಗೆ ಇಂಗ್ಲೀಷ್ ಅಸೈನ್ಮೆಂಟಿಗೆ ChatGPT ಯೂಸ್ ಮಾಡಿ, ಕನ್ನಡ ಅಸೈನ್ಮೆಂಟ್ಗೆ ಗೂಗಲ್ ಜೆಮಿನಿ ಉಪಯೋಗಿಸಿ ಮಾಡಿ, ಸಂಶೋಧನೆಗೆ ಪರ್ಪ್ಲೆಕ್ಸಿಟಿ ಉಪಯೋಗಿಸಿ, ಚಿತ್ರ ಜನ್ರೇಷನ್ಗೆ ಗೂಗಲ್ ಬನಾನಾ ಕೇಳಿದ್ದೀರಾ? ಗೂಗಲ್ ಬನಾನಾ ಗಮ್ಮತ್ತು ಕೇಳಿ. ಗೂಗಲ್ ಬನಾನಾದಲ್ಲಿ ಹೋಗಿ ನನಗೊಂದು ಚಿತ್ರ ತಯಾರಿಸಿಕೊಡೋದು, ಚಿತ್ರ ಮಾಡ್ತಾರೆ. ನಾನು ಗೂಗಲನ್ನು ಕನ್ನಡದಲ್ಲಿ ಮಾಡಿಟ್ಟಿದ್ದೇನೆ, ಸೆಂಟೆನ್ಸ್ ನನ್ನ ಸೆಟ್ಟಿಂಗ್ಸ್ ಎಲ್ಲ ಕನ್ನಡದಲ್ಲಿದೆ ಗೂಗಲ್ನಲ್ಲಿ. ಸೊ ನಾನು ಏನೇ ಕೊಟ್ಟರು ಅದು ಕನ್ನಡದಲ್ಲಿ ಬರ್ತದೆ. ಸೊ ಗೂಗಲ್ ಬನಾನಾ ಈಸ್ ಲೋಡಿಂಗ್ ಅಂತ ಇಂಗ್ಲೀಷಲ್ಲಿದ್ದರೆ, ನಾನು ಕನ್ನಡದಲ್ಲಿ ಮಾಡಿದಾಗ ಗೂಗಲ್ ಬಾಳೆಹಣ್ಣು ಲೋಡ್ ಆಗ್ತಿದೆ ಅಂತ ಬರ್ತದೆ. ನನ್ನದು ಸ್ಕ್ರೀನ್ಶಾಟ್ ಇದೆ ಅದರದ್ದು, ನಾನು ಇದರಲ್ಲಿ ಹಾಕಿದ್ದೆ, ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಈಗ ನೋಡಿ, ಇದೊಂದು ಉದಾಹರಣೆ. ಕೃತಕ ಬುದ್ಧಿಮತ್ತೆ ತಯಾರಿಸಿದ ಕವನ ಉದಾಹರಣೆ. ಇದು ಕಳೆದ ವರ್ಷ ಮಂಗಳೂರು ಲಿಟ್ರೇಚರ್ ಫೆಸ್ಟಿವಲ್ನಲ್ಲಿ ನಾನು ಎಲ್ಲರ ಮುಂದೆ ಮಾಡಿ ತೋರಿಸಿದ್ದು. ಅದು ಏನಾಯಿತು ಅಂದರೆ, ಜೋಗಿ ಮತ್ತು ರವಿ ಹೆಗ್ಡೆಯವರದ್ದು ಮಾತುಕತೆ ನಡೀತಾ ಇತ್ತು. ಕೊನೆಯಲ್ಲಿ ಪ್ರಶ್ನೋತ್ತರ ಬಂದಾಗ ಸಭೆಯಲ್ಲಿದ್ದವರು ಪ್ರಶ್ನೆ ಕೇಳಿದರು, ಇಂದಾಗಿ ನಿಮಗೆ ಈ ಪತ್ರಿಕಾ ರಂಗಕ್ಕೆ ತೊಂದರೆ ಇಲ್ವಾ? ಜರ್ನಲಿಸ್ಟ್ಗಳು ಕೆಲಸ ಕಳ್ಕೊಳ್ಳಿಕ್ಕಿಲ್ವಾ? ವರದಿ ತಯಾರಿಸ್ಕೊಡ್ತದೆ ಅದು, ಮತ್ತು ಜರ್ನಲಿಸ್ಟ್ ಯಾಕೆ ಬೇಕು? ಅದಕ್ಕೆ ಅವರು ಜೋಗಿಯವರು ಏನು ಹೇಳಲಿಕ್ಕೆ ಮೊದಲು ರವಿ ಹೆಗ್ಡೆ ಅವರು ಸ್ವಲ್ಪ ಟೆಕ್ನಿಕಲಿ ಮುಂದುವರೆದವರು. ಅವರು ಹೇಳಿದರು ChatGPTಗೆ ಕನ್ನಡ ಬರೋದಿಲ್ಲ, ಅದರಿಂದ ನಮ್ಮ ಕೆಲಸಕ್ಕೆ ಏನು ತೊಂದರೆ ಇಲ್ಲ ಅಂತ. ಅವರು ಅಂದ್ಕೊಂಡ್ರು ಆ ಕಾಲದಲ್ಲಿ, ಒಂದು ವರ್ಷ ಹಿಂದೆ, ChatGPT ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ಆವಾಗಲೇ ಒಂದು 20-30 ಬಂದಾಗಿತ್ತು. ChatGPT ಒಂದಲ್ಲ, ಪರ್ಪ್ಲೆಕ್ಸಿಟಿ ಆವಾಗಲೇ ಇತ್ತು, ಕ್ಲೌಡ್ ಇತ್ತು, ಜೆಮಿನಿ ಇತ್ತು, ಗ್ರಾಕ್ ಇತ್ತು, ಮೆಟಾ ಇತ್ತು, ಗ್ಯಾಮಾ ಇತ್ತು, ಸುಮಾರೆಲ್ಲ ಇತ್ತು. ಒಂದು 20-30 ಇದೆ ನನಗೆ ಗೊತ್ತಿರುವಾಗಲೇ. ಈಗಂತೂ ಒಂದು 2-3 ಸಾವಿರ ಇದೆ, ಬೇಕಾದಷ್ಟಿದೆ, ಒಂದೆರಡಲ್ಲ. ಭಾರತದ್ದೇ ಇದೆ, ಓಪನ್ AI ಅಂತಿದೆ. ಆಗ ನಾನೇನು ಮಾಡಿದೆ, ಮೊಬೈಲ್ ತೆಗೆದೆ, ಮಂಗಳೂರು ಸಾಹಿತ್ಯ ಹಬ್ಬದ ಬಗ್ಗೆ ಜೋಗಿಯವರ ಶೈಲಿಯಲ್ಲಿ ಒಂದು ಕವನ ಕೊಡು ಅಂತ ಹೇಳಿದೆ. ಅದು ಕೊಡ್ತು. ಇದು ಕೊಟ್ಟಿದ್ದ ಕವನ ಇಲ್ಲೇ ಉಂಟು. ಇದು ಜೋಗಿಯವರ ಶೈಲಿ. ನಾನು ಓದಿ ಹೇಳಿದೆ, ಜೋಗಿಯವರು ಇದು ನನ್ನ ಶೈಲಿಯಲ್ಲ, ನನಗೆ ತೊಂದರೆ ಇಲ್ಲ, ನನಗೆ ಕೆಲಸ ಹೋಗೋದಿಲ್ಲ ಅಂದರು. ಇದು ನೋಡಿ ಗೊತ್ತಾಗ್ತದೆ, ಇದು ಒಳ್ಳೆಯ ಕವನ ಅಲ್ಲ ಇದು, ಬಟ್ ಕೊಡ್ತದೆ. ಪ್ರಾತ್ಯಕ್ಷಿಕೆ ಲೇಖನ ತಯಾರಿ. ಓಕೆ, ಓಕೆ, ಇಲ್ಲಿ ನೋಡಿ, ನಾನು ಗ್ರಾಫೀನ್ ಬಗ್ಗೆ ಯಾರು ಕೇಳಿದ್ದೀರಾ? ಎಷ್ಟು ಜನ ಇಲ್ಲಿ BSc ಸ್ಟೂಡೆಂಟ್ಸ್? ನೋಬಡಿ, ಎಲ್ಲ BA ಅವರ, BSc ಅವರ ಕೈ ಎತ್ತಿ, ದೊಡ್ಡ ಕೈ ಎತ್ತಿ. ಓಕೆ, ಟೆಲ್ ಮಿ ವಾಟ್ ಇಸ್ ಗ್ರಾಫೀನ್? ಗ್ರಾಫೈಟ್ ಗೊತ್ತಾ? ವಾಟ್ ಈಸ್ ಗ್ರಾಫೈಟ್? ಏನು ಗ್ರಾಫೈಟು ಗೊತ್ತಿಲ್ವಾ? ಹುಡುಗಿಯರಿಗೆ ಭಾರಿ ಇಷ್ಟ ಆಗಬೇಕು ಗ್ರಾಫೈಟು. ಯಾಕೆ? ಇಟ್ಸ್ ಅಲ್ಲೋಟ್ರಾಪಿಕ್ ಮಾಡಿಫಿಕೇಷನ್ ಆಫ್ ಡೈಮಂಡು.
ಡೈಮಂಡ್ ಅಂದರೆ ಇಷ್ಟ ಅಲ್ವಾ? ಕಿವಿಯಲ್ಲಿ ಡೈಮಂಡ್ ಬೇಕು, ಗ್ರಾಫೈಟ್ ಬೇಡ ಅಲ್ಲ. ಗ್ರಾಫೈಟ್ ಇದು ಸಿಂಗಲ್ ಲೇಯರ್ ಇಸ್ ಗ್ರಾಫೀನ್. ಸಿಂಗಲ್ ಲೇಯರ್ ಗ್ರಾಫೈಟ್ ಇಸ್ ಗ್ರಾಫೀನ್. ಅದಕ್ಕೆ ನಿಮ್ಮ ಕಳೆದ ವರ್ಷದ್ದು 2024 ಇರಬೇಕು, ಇದು ಬಂದಿದೆ, ನೊಬೆಲ್ ಪ್ರೈಸ್ ಬಂದಿದೆ. ಸೊ ನಾನೇನು ಮಾಡಿದೆ, ಗ್ರಾಫೀನ್ ಬಗ್ಗೆ ಜನಸಾಮಾನ್ಯದನ್ನು ಕಾಣ್ತದಲ್ಲ, ಕಾಣ್ತದೆ ಈಗ? ಗ್ರಾಫೀನ್ ಬಗ್ಗೆ ಜನಸಾಮಾನ್ಯರನ್ನು ಉದ್ದೇಶಿಸಿ ಸುಮಾರು 500 ಪದಗಳ ಒಂದು ಲೇಖನ ತಯಾರಿಸು. ಅದಕ್ಕೆ ಸ್ವಾರಸ್ಯಕರವಾದ ಪೀಠಿಕೆ, ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವಂತಹ ವಿವರಣೆ, ಪ್ರಯೋಜನಗಳು, ಮುಂದಕ್ಕೆ ಏನು ಮತ್ತು ಉಪಸಂಹಾರಗಳು ಇರಬೇಕು. ದಿಸ್ ಈಸ್ ಕಾಲ್ಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಪ್ರಾಪರ್ ಪ್ರಾಂಪ್ಟ್ ಕೊಟ್ಟರೆ ಪ್ರಾಪರ್ ಲೇಖನ ಸಿಗ್ತದೆ ನಿಮಗೆ. ಖಂಡಿತ ಭವಿಷ್ಯದ ಅದ್ಭುತ ವಸ್ತು ಎಂದು ಕರೆಯಲ್ಪಡುವ ಗ್ರಾಫೀನ್ ಕುರಿತು ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ ಶೈಲಿಯ ಲೇಖನ ಇಲ್ಲಿದೆ. ಗ್ರಾಫೀನ್ ಭವಿಷ್ಯದ ಅತಿಮಾನಸ ವಸ್ತು. ಪೀಠಿಕೆ ಒಂದು ಪೆನ್ಸಿಲಿನ ಕತೆ. ನೋಡಿ, ಯಾಕೆ ಪೆನ್ಸಿಲ್ನಲ್ಲಿ ಇರೋದು ಗ್ರಾಫೈಟ್, ಅದು ಸೀಸದ ಕಡ್ಡಿ ಅಂತಾರೆ, ಸೀಸ ಅಲ್ಲ ಅದು ಗ್ರಾಫೈಟು. ಸೊ ಅಲ್ಲಿಂದ ಉದಾಹರಣೆ ತೆಕ್ಕೊಂಡು ಅದು ಮುಂದೆ ಹೋಗ್ತದೆ. ನಾವೆಲ್ಲರೂ ಬಾಲ್ಯದಲ್ಲಿ ಪೆನ್ಸಿಲ್ನಿಂದ ಕಾಗದದ ಮೇಲೆ ಬರೆದಿದ್ದೇವೆ, ಇತ್ಯಾದಿ ಇತ್ಯಾದಿ. ಓದಿ ನೋಡಿ ಎಷ್ಟು ಸ್ವಾರಸ್ಯಕರವಾಗಿ ಅದು ಕೊಟ್ಟಿದೆ ಅಂತ. ಇದು ಜೆಮಿನಿ ಕೊಟ್ಟಿದ್ದು, ಗೂಗಲ್ ಜೆಮಿನಿ. ಆಮೇಲೆ ಇಲ್ಲಿ ನೋಡಿ, ನಮಗೆ ಅರ್ಥವಾಗುವಂತೆ ಏನಿದು ಗ್ರಾಫೀನ್ ಅಂತ. ನಾನು ಇದನ್ನು ಈಗ ಪತ್ರಿಕೆಗೆ ಕಳಿಸುವಾಗ ಈ ನಮಗೆ ಅರ್ಥ ಆಗುವಂತೆ ಅದನ್ನು ತೆಗಿಬೇಕು, ಏನಿದು ಗ್ರಾಫೀನ್ ಅಂತ ಅಷ್ಟೇ ಕೊಡಬೇಕು, ಇಲ್ಲದೆ ಅದು ವಿಚಿತ್ರ ಅನ್ನಿಸ್ತದಲ್ವಾ. ಗ್ರಾಫೀನ್ ಅನ್ನುವುದು ಇಂಗಾಲದ ಒಂದು ರೂಪ. ಗ್ರಾಫೀನ್ ಅತಿಮಾನುಷ ಶಕ್ತಿಗಳು, ಇದರಿಂದ ನಮಗೇನು ಪ್ರಯೋಜನ, ಮುಂದಿನ ಹಾದಿ ಏನು, ಉಪಸಂಹಾರ, ಇಷ್ಟು ಕೊಟ್ಟಿದೆ ನೋಡಿ. ಆಮೇಲೆ ಗ್ರಾಫೀನ್ ಬಗ್ಗೆ ಇನ್ನೂ ಹೆಚ್ಚಿನ ತಾಂತ್ರಿಕ ವಿಷಯಗಳನ್ನು ಅಥವಾ ಇತರ ಸಂಶೋಧನೆ ಇತಿಹಾಸದ ಬಗ್ಗೆ ತಿಳಿಯಲು ಬಯಸುವಿರಾ ಅಂತ ಒಂದು ಪ್ರಶ್ನೆ ಕೇಳ್ತದೆ. ನೀವು ಇದನ್ನು ಕೂಡ ಕಾಪಿ ಪೇಸ್ಟ್ ಮಾಡಬೇಡಿ. ಪಾಕಿಸ್ತಾನದ ಪತ್ರಿಕೆ ಡಾನ್ ಭಾರಿ ಫೇಮಸ್ಸು. ಅದರಲ್ಲಿ ಮೊನ್ನೆ ಯಾವುದೋ ಒಂದು ಕಂಪ್ಲೀಟ್ ಒಂದು ದೊಡ್ಡ ರಿಪೋರ್ಟ್ ChatGPT ತಯಾರಿಸಿದ್ದು. ಅಟ್ ದ ಎಂಡ್, ಡೂ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್ ಅಂತ ಅದು ಹಾಗೆ ಬಂದಿತ್ತು. ಅವನು ಓದಿಯೇ ಇಲ್ಲ ಅದನ್ನು, ಹಾಗೆ ಹಾಕಿ ಇರ್ತೀವಿ ನೋಡಿ. ಗ್ರಾಫೀನ್ ಆವಿಷ್ಕಾರದ ಹಿಂದಿರುವ ರೋಚಕ ಇತಿಹಾಸ, ಅದಕ್ಕೆ ಇದು ನೊಬೆಲ್ ಪ್ರೈಸ್ ಬಂದದ್ದೆಲ್ಲ ಉಂಟಿಲ್ಲಿ. ಓಕೆ, ಎಲ್ಲ ಇದ್ದೀರಲ್ಲ? ಯಾರು ನಿದ್ದೆ ಮಾಡ್ತಿದ್ದೀರಾ? ನಿದ್ದೆ ಮಾಡ್ತಾ ಇರೋರು ಕೈ ಎತ್ತಿ. ಇಲ್ಲಲ್ಲ? ಸಹಜ ಭಾಷಾ ಸಂಸ್ಕರಣೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಇಲ್ಲಿಂದ ಮತ್ತೆ ನಿಜವಾಗಿ ಸಂಶೋಧನೆಗೆ, ಕನ್ನಡ ಸಾಹಿತ್ಯ ಸಂಶೋಧನೆಗೆ ಯಾವ ರೀತಿ ಬಳಸ್ಕೋಬೋದು ಅಂತ ನಾನು ಇದುವರೆಗಿದು ಕನ್ನಡ ಸಾಹಿತ್ಯಕ್ಕೆ ಬಳಕೆ, ಇನ್ನು ಸಂಶೋಧನೆಗೆ ಹೇಗೆ ಅಂತ. ಸಹಜ ಭಾಷಾ ಸಂಸ್ಕರಣೆಗೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಈಸ್ ಎ ವೆರಿ ಬಿಗ್ ಏರಿಯಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೈಲಿ ಯೂಸ್ಡ್. ಕಂಪ್ಯೂಟರ್ ಈಗ ಏನಾಗ್ತಾ ಇದೆ ಅಂದರೆ NLP ಮಾಡ್ತಿದ್ದಾರೆ ತುಂಬ ಜನ ಪ್ರಪಂಚಾದ್ಯಂತ. ಭಾರತೀಯ ಭಾಷೆಗಳಿಗೂ ಮಾಡ್ತಾ ಇದ್ದಾರೆ, ಕನ್ನಡಕ್ಕೂ ಮಾಡ್ತಾ ಇದ್ದಾರೆ. ದುರದೃಷ್ಟವಶಾತ್ ಕನ್ನಡಕ್ಕೆ NLP ಮಾಡ್ತಾ ಇರೋರು ಕನ್ನಡ ಸಂಶೋಧಕರಲ್ಲ, ಕಂಪ್ಯೂಟರ್ ಫೀಲ್ಡ್ನವರು. ಈಗ ನನ್ನ ಸ್ಟೂಡೆಂಟ್ಸ್ ಇಬ್ಬರು ಮಾಡಿದ್ದಾರಲ್ವ, ಗೂಗಲ್ ಟ್ರಾನ್ಸ್ಲೇಷನ್ನದ್ದು ಕ್ವಾಲಿಟಿ ಚೆಕ್, ಅದು ಒಂದು NLPದ ಒಂದು ಏರಿಯಾ, ಇದು ಒಂದು ಏರಿಯಾ. ಬಟ್ ಏನು ಅವರು ಯಾರು? ಅವರು MCA ಸ್ಟೂಡೆಂಟ್ಸ್, ಕನ್ನಡ MAಗಳಲ್ಲ, ಕನ್ನಡ PhDಗಳಲ್ಲ. ಹಾಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಿನಲ್ಲಿ ಒಂದು 4 ಜನರ ಒಂದು ಟೀಮ್ NLP ಮಾಡ್ತಾಯಿದೆ ಕನ್ನಡಕ್ಕೆ. MIT ಮಣಿಪಾಲದಲ್ಲಿ 15 ಜನ ಕನ್ನಡ NLP ಮತ್ತು ತುಳು NLPಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಅವರು ಮಾಡ್ತಿದ್ದಾರೆ ಅಂತ, ಯಾಕಂದರೆ ಅವರು ಕಂಪ್ಯೂಟರ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿದ್ದವರು ಮಾತ್ರ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾರೆ, ಅವರದ್ದು ವಿಸಿಬಿಲಿಟಿ ಜಾಸ್ತಿ. ಕಂಪ್ಯೂಟರ್ ಫೀಲ್ಡ್ನವರದ್ದು ವಿಸಿಬಿಲಿಟಿ ಇಲ್ಲ. ಅವರು ಕಂಪ್ಯೂಟರ್ ಯಾವುದೋ ಇಂಟರ್ನ್ಯಾಷನಲ್ ಜರ್ನಲ್ನಲ್ಲಿ ಪಬ್ಲಿಷ್ ಮಾಡ್ತಾರೆ, ಅದರಲ್ಲಿರ್ತದೆ. ಇನ್ಯಾವುದೋ ಥೈಲ್ಯಾಂಡಲ್ಲೋ ಇಂಡೋನೇಷ್ಯಾದಲ್ಲಿ ಒಂದು ಕಾನ್ಫರೆನ್ಸ್ನಲ್ಲಿ ಹೋಗಿ ಬರ್ತಾರೆ. ಅದೇ ಕನ್ನಡಿಗರಿಗೆ ಗೊತ್ತಿರೋದಿಲ್ಲ ಅವರೊಂದು ಸಂಶೋಧನೆ ಮಾಡಿದ್ದಾರೆ ಅಂತ. ಈ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಥವಾ ಸಹಜ ಭಾಷಾ ಸಂಸ್ಕರಣೆ ಅನ್ನೋದು ಕೃತಕ ಬುದ್ಧಿಮತ್ತೆಯ ಒಂದು ಪ್ರಮುಖ ವಿಭಾಗ. ಇದು ಗಣಕಗಳಿಗೆ ಮನುಷ್ಯರು ಮಾತನಾಡುವ ಮತ್ತು ಬರೆಯುವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ, ವಿಶ್ಲೇಷಿಸುವ ಮತ್ತು ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಅಂದರೆ ನೀವು ಅದನ್ನು ಬಳಸಿರ್ಬೋದು. ಉದಾಹರಣೆಗೆ ಗೂಗಲ್ಗೆ ಇವತ್ತು ಮಳೆ ಬರುತ್ತದೆ ಅಂತ ಕೇಳಿದರೆ ಅರ್ಥ ಮಾಡ್ಕೊಳ್ತದಲ್ಲ, ಅದು NLPದೇ ಒಂದು ಏರಿಯಾ.
ಪ್ರಮುಖ ಹಂತಗಳು ಇವೆ. ಪದ ವಿಂಗಡಣೆ, ಅದೇ ನಾನು ಟೋಕನೈಸೇಷನ್, ರಾಮನು ರಾವಣನನ್ನು ಕೊಂದನು, ರಾಮನು ರಾವಣನನ್ನು ಕೊಂದನು, ಡಿವಿಷನ್ ಮಾಡೋದು, ಅದನ್ನು ಅರ್ಥ ಮಾಡಿಕೊಳ್ಳೋದು. ಆಮೇಲೆ ಶಬ್ದ ಅರ್ಥ ವಿಶ್ಲೇಷಣೆ, ಸೆಮ್ಯಾಂಟಿಕ್ಸ್, ರಾಮನು ನಾಮಪದ, ರಾವಣನನ್ನು ನಾಮಪದ, ಕೊಂದನು ಕ್ರಿಯಾಪದ, ಈ ಥರ ಅರ್ಥ ಮಾಡಿಕೊಳ್ಳೋದು. ಅನುವಾದ, ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷಿಂದ ಕನ್ನಡ, ಬೇರೆ ಬೇರೆ ಭಾಷೆ ಅನುವಾದ. ಇದೆಲ್ಲ NLPಯ ಪ್ರಮುಖ ಹಂತಗಳು. ಸಹಜ ಭಾಷಾ ಸಂಸ್ಕರಣೆಯ ಉದಾಹರಣೆಗಳು ಗೂಗಲ್ ಟ್ರಾನ್ಸ್ಲೇಟ್, ಎಲ್ರಿಗೂ ಗೊತ್ತು, ಮಾಡ್ತಾ ಇದ್ದೀರಲ್ಲ ಪ್ರತಿಯೊಬ್ಬರು. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡೋದು. ಧ್ವನಿ ಸಹಾಯಕರು, ವಾಯ್ಸ್ ಅಸಿಸ್ಟೆಂಟ್ಸ್. ಯಾರಿಗೆಲ್ಲ ಅಲೆಕ್ಸಾ ಗೊತ್ತು? ಅಮೆಝಾನ್ ಅಲೆಕ್ಸಾ ನಿಮ್ಮ ಮನೆಗಳಲ್ಲಿದೆಯಾ? ಸ್ವಿಚ್ ಆನ್ ಲೈಟು, ಸ್ವಿಚ್ ಆಫ್ ಲೈಟು ಅಂತ ಗೊತ್ತಲ್ಲ. ಅಮೆರಿಕದಲ್ಲಿ ಅದು ಎಷ್ಟರ ಮಟ್ಟಿಗಿದೆ ಅಂದರೆ, ಸಣ್ಣ ಮಕ್ಕಳು ಅಪ್ಪ ಅಮ್ಮ ಆಫೀಸಿಗೆ ಹೋದರೆ ಇವರು ಮಕ್ಕಳು ಅಲೆಕ್ಸಾದಲ್ಲಿ ಅಮೆಝಾನಿಗೆ ಆರ್ಡ್ರ್ ಮಾಡಿ ಚಾಕ್ಲೇಟೆಲ್ಲ ತರಿಸಿ ತಿನ್ಕೋತಾರೆ. ತಿಂಗಳ ಕೊನೆಗೆ ಬಿಲ್ಲು ಬಂದಾಗಲೇ ಗೊತ್ತು ಖರ್ಚು ಸುಮಾರಾಗಿದೆ, ಎಲ್ಲಿಂದ ಬಂತು ಅಂತ. ಸ್ಪ್ಯಾಮ್ ಫಿಲ್ಟರ್, ನಿಮಗೆ ಇಮೇಲ್ ಜಂಕ್ ಇಮೇಲ್ ಬಂದು ಆಟೋಮೆಟಿಕ್ ಸ್ಪ್ಯಾಮಿಗೆ ಹೋಗ್ತದಲ್ವ, ಅದು ಕೂಡ AI ಮಾಡೋದು. ಚಾಟ್ ಬಾಟ್ಸ್, ಈಗ ವೆಬ್ಸೈಟ್ಗಳಲ್ಲಿ ಹೋಗಿ ಚಾಟ್ ಹಿಯರ್ ಅಂತ ಬರ್ತದಲ್ಲ, ಅದು ಯಾರೂ ಮನುಷ್ಯರಲ್ಲ, ಅದು ಬಾಟ್. ಅದು ಬಾಟ್ ಅಂದರೆ ಸಾಫ್ಟ್ವೇರ್ ರೋಬೋಟ್ ಅನ್ನೋದಕ್ಕೆ ಶಾರ್ಟ್ ಫಾರ್ಮ್ ಬಾಟ್. ಪಠ್ಯ ಸಾರಾಂಶ, ಡಾಕ್ಯುಮೆಂಟ್ ಸಮ್ಮರೈಸೇಷನ್, ಒಂದು ಇಡೀ ನಾನು ಹೇಳಿದಾಗ ಒಂದು ಲೇಖನವನ್ನು ಕೊಟ್ಟು ನಿಮಗೆ ಅಸೈನ್ಮೆಂಟ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಕರ್ವಾಲ ಬಗ್ಗೆ ಸಾರಾಂಶ ಬರೀರಿ, ಅಥವಾ ಸುಷ್ಮಿತಾ ಮತ್ತು ಹಕ್ಕಿಮರಿ ಬಗ್ಗೆ ಸಾರಾಂಶ ಬರೀರಿ. ಇದೆಲ್ಲ ಗೊತ್ತಲ್ಲ ನಿಮಗೆ, ಕನ್ನಡ ಸಾಹಿತ್ಯಗಳಿಗೆ ಗೊತ್ತಿರಬೇಕು. ತೇಜಸ್ವಿ ಹೆಸರು ಕೇಳಿದವರೇ ಇಲ್ಲ. ಭಾಷೆಯ ಮಾದರಿ ತಯಾರಿ, ಲ್ಯಾಂಗ್ವೇಜ್ ಮಾಡೆಲಿಂಗ್. ಈ ಲ್ಯಾಂಗ್ವೇಜ್ ಮಾಡೆಲಿಂಗ್ ಇದೆಯಲ್ಲ, ಕನ್ನಡ ಭಾಷೆಗೆ 1970ರ ದಶಕದಲ್ಲಿ ಡಾಕ್ಟರ್ ಶ್ರೀನಿವಾಸ ಹಾವನೂರವರು ಮುಂಬೈನಲ್ಲಿ ಕೂತ್ಕೊಂಡು ಕಾರ್ಡ್ ಪಂಚಿಂಗ್, ಆವಾಗ ಕಂಪ್ಯೂಟರ್ ಇದು ಇರಲಿಲ್ಲ, ಮಾನಿಟರ್ ಇರಲಿಲ್ಲ, ಕನ್ನಡ ಭಾಷೆ ಇರಲಿಲ್ಲ, ಇಂಗ್ಲೀಷ್ನಲ್ಲಿ ಅಥವಾ ಕಂಗ್ಲೀಷ್ನಲ್ಲಿ NAANU ಅಂದರೆ ನಾನು, ಆ ಥರ ಟೈಪ್ ಮಾಡಿ ಮುದ್ದಣನ 5 ಲಭ್ಯವಿರುವ ಗ್ರಂಥಗಳು ಮುದ್ದಣನದ್ದುಂಟ್ಲೇ ಖಂಡಿತ ಗೊತ್ತಿದ್ದದ್ದನ್ನು ಕಂಪ್ಯೂಟ್ರಿಗೆ ಊಡಿಸಿ ಅದರದ್ದು ಲ್ಯಾಂಗ್ವೇಜ್ ಮಾಡೆಲಿಂಗ್ ಮಾಡಿ 6ನೇ ಒಂದು ಅನುಮಾನಾಸ್ಪದವಾದ ಒಂದು ಪುಸ್ತಕವನ್ನು, ಗ್ರಂಥವನ್ನು ಕೂಡ ಕಂಪ್ಯೂಟ್ರಿಗೆ ಕೊಟ್ಟು ಅದರದ್ದು ಲ್ಯಾಂಗ್ವೇಜ್ ಮಾಡೆಲಿಂಗ್ ಮಾಡಿ ಇದು ಕೂಡ ಮುದ್ದಣನದ್ದೇ ಅಂತ ತೀರ್ಮಾನಕ್ಕೆ ಬಂದಿದ್ದರು. ಆ ಕಾಲದಲ್ಲಿ ಅವರಿಗೆ 2-3 ವರ್ಷ ಹಿಡಿದಿದೆಯೋ ಅದನ್ನು ಮಾಡಲಿಕ್ಕೆ. ಈಗಾದರೆ ನಾನು ಅದನ್ನು 2 ನಿಮಿಷದೊಳಗೆ ಮಾಡ್ಬೋದು. ಟಕ್ 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 ನಾನು ಮಾಡಿ ತೋರಿಸ್ತೇನೆ, ಈಗ ಮಾಡಿ ತೋರಿಸ್ತೇನೆ ಇಲ್ಲಿ ಎಷ್ಟು ಭಾಗ ಮಾಡುವುದು. ನಾಮಪದಗಳ ಪತ್ತೆ, ನೇಮ್ಡ್ ಎಂಟಿಟಿ ರೆಕಗ್ನಿಷನ್, ಇದು NLPನಲ್ಲಿ ಒಂದು ಬಿಗ್ ಸಬ್ಜೆಕ್ಟ್. ಆಟೋಮೆಟಿಕಾಗಿ ಪತ್ತೆ ಹಚ್ಚೋದು, ನೇಮ್ಡ್ ಎಂಟಿಟಿ ರೆಕಗ್ನಿಷನ್. ಈಗ ನೋಡಿ, ಹೆಸರು ಗುರುತಿಸುವಿಕೆ ಮತ್ತು ವರ್ಗೀಕರಣ. ಶಿವರಾಮ ಕಾರಂತರು ಹಳದಿಪುರಕ್ಕೆ 1967ರಲ್ಲಿ ಬಂದಿದ್ದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಧ್ಯತೆ ಹಾಗೂ ಸವಾಲಿನ ಬಗ್ಗೆ ಮಾತನಾಡಿದ್ದರು. ಇದೊಂದು ವಾಕ್ಯ. ಇದರಲ್ಲಿ ಶಿವರಾಮ ಕಾರಂತ ಅನ್ನೋದು ವ್ಯಕ್ತಿ, ಇದು ನಾಮಪದ ಪತ್ತೆ ಹಚ್ಚಿದೆ ಶಿವರಾಮ ಕಾರಂತ. ಹಳದಿಪುರ ಅನ್ನೋದು ಸ್ಥಳ, ನೇಮ್ಡ್ ಎಂಟಿಟಿ ರೆಕಗ್ನಿಷನ್, ಉದಾಹರಣೆ ನಾನು ಹೇಳ್ತಾ ಇರೋದು. ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಸಂಸ್ಥೆ. ಮಾರ್ಫಾಲಜಿ ಅಥವಾ ಪದವಿಂಗಡಣೆ. ಹಳದಿಪುರಕ್ಕೆ, ಹಳದಿಪುರದಿಂದ, ಹಳದಿಪುರದಲ್ಲಿ ಇದೆ ವಿಭಕ್ತಿ ಪ್ರತ್ಯಯಗಳು. ರಾಮನನು, ರಾಮ, ರಾಮಸ್ಯ, ರಾಮ, ಅದೇನೋ ಇದೆಯಲ್ಲ, ರಾಮ, ರಾಮನು, ರಾಮನಿಂದ, ರಾಮನಿಗೆ, ರಾಮನಲ್ಲಿ, ಗೊತ್ತಲ್ಲ, ಕಲ್ತಿದ್ದೀರ ಒಂದಾನೊಂದು ಕಾಲದಲ್ಲಿ. ಈಗ ಕನ್ನಡ ವ್ಯಾಕರಣ ಕಲಿಯೋದೇ ಇಲ್ಲ ಅಂತ ಕಾಣ್ತದಲ್ಲ, ಸ್ವಲ್ಪ ಸ್ವಲ್ಪ. 2ನೇ ಇದೆಲ್ಲ ಬರ್ತದೆ, ಛಂದಸ್ಸು, ಭಾಮಿನಿ, 2ನೇ ಅಕ್ಷರ, ಪ್ರಾಸ ಬರಬೇಕು, 4-3 4-3 ಮಾತ್ರ ಇರಬೇಕು, 14-21 ಮಾತ್ರ ಇರಬೇಕು ಅಂತೆಲ್ಲ ಎಲ್ಲ ಕಲ್ತಿದ್ದೀವಿ ನಾವು ಒಂದಾನೊಂದು ಕಾಲ. ಶ್ರೀವನತೆ ಅರಸನ ವಿಮಲದ ಜೀವ ಪ್ರೀತನ ಪೀತನೆ. ಬೈದವೆ, ನಾನು ಛಂದಸ್ಸಿಗೆ ಪ್ರೋಗ್ರಾಮ್ ಬರೆದಿದ್ದೆ ವಿಷುವಲ್ ಬೇಸಿಕಲ್ಲಿ. ಓಕೆ. ಕಾರಂತರು ಉಡುಪಿಯಲ್ಲಿ ವಾಸ ಮಾಡುತ್ತಾ ಇದ್ದಾಗ ನೀವು ಕನ್ನಡದ ಸಂಧಿ ವಿಂಗಡಣೆಗೆ ಕೇಳಿದರೆ ChatGPT ಆಗಲಿ, ಕ್ಲೌಡ್ ಆಗಲಿ, ಪರ್ಪ್ಲೆಕ್ಸಿಟಿ ಆಗಲಿ ಯಾವುದೂ ಸರಿ ಕೊಡೋದಿಲ್ಲ. ಗೂಗಲ್ ಜೆಮಿನಿ ಕೊಡ್ತದೆ. ಊರೂರು, ಇದನ್ನು ಊರು ಪ್ಲಸ್ ಊರು ಲೋಪಸಂಧಿ ಅಂತದು ಹೇಳ್ತದೆ. ಕೆಲವರು ಗೊತ್ತಿಲ್ಲದಿದ್ದವರು ಊರೂರು ಸವರ್ಣ ದೀರ್ಘ ಸಂಧಿ ಅಂತಾರೆ. ಆದರೆ ಊರು ಅನ್ನೋದು ಕನ್ನಡ ಪದ, ಇನ್ನೊಂದು ಊರು ಅನ್ನೋದು ಕನ್ನಡ ಪದ. ಕನ್ನಡ ಮತ್ತು ಕನ್ನಡ ಪದ ಸೇರಿದಾಗ ಸಂಸ್ಕೃತ ಸಂಧಿ ಆಗೋದಿಲ್ಲ. ಸವರ್ಣ ದೀರ್ಘ ಅನ್ನೋದು ಸಂಸ್ಕೃತ, ಅದು ಲೋಪ ಆಗ್ತದೆ. ಊರು, ಊರು, 2ನೇ ಊ,
ಮೊದಲ ದೀರ್ಘ ಅದು ಹೋಗ್ತದೆ. ಊರು ಊರು ಸವರ್ಣ ದೀರ್ಘ ಆದರೆ ಅದು ಊರು ಅನ್ನೋದು ತೊಡೆ ಆಗ್ತದೆ. ದುರ್ಯೋಧನ ಊರು ಭಂಗ, ಸೊ ಅದು ತೊಡೆ ಪ್ಲಸ್ ತೊಡೆ ಆಗ್ತದೆ. ಭಾಷಾ ತಂತ್ರಜ್ಞಾನಕ್ಕೆ ಅಗತ್ಯ ಇರುವ ಡೇಟಾ. ಶಿವರಾಮ ಕಾರಂತರು ನೋಡಿ, ಅಲ್ಲಿ ವ್ಯಕ್ತಿ ಅನ್ನೋದು ನಾನು ಕೆಂಪು ಮಾಡಿದ್ದೇನೆ, ಅದು ಟ್ಯಾಗ್ಡ್ ಕಾರ್ಪಸ್ ಅಂತಾರೆ. ಒಂದೊಂದು ಪದಕ್ಕೂ ಟ್ಯಾಗ್ ಮಾಡೋದು. ಹಳದಿಪುರ ಅನ್ನೋದು ಸ್ಥಳ, ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಸಂಸ್ಥೆ, ಬಂದಿದ್ದಾಗ ಅನ್ನೋದು ಕ್ರಿಯಾಪದ, ಈ ಥರ ಟ್ಯಾಗ್ಡ್ ಕಾರ್ಪಸ್ಸು. ಸೊ ಯಾವುದೇ NLP ಮಾಡಬೇಕಾದ್ರೆ ಯು ನೀಡ್ ಎ ಹ್ಯೂಜ್, ವೆರಿ ಹ್ಯೂಜ್ ಟ್ಯಾಗ್ಡ್ ಕಾರ್ಪಸ್. ಒಂದು 22 ಕೋಟಿ ವಾಕ್ಯಗಳೆಲ್ಲ ಬೇಕು, ಅಷ್ಟು ಟ್ಯಾಗ್ಡ್ ಕಾರ್ಪಸ್. ಅದಕ್ಕೆ ನಮ್ಮ ಕನ್ನಡದ್ದು ಸ್ವಲ್ಪ ಹಿಂದೆ ಇರೋದು. ಗೂಗಲ್ ಮಾಡಿದೆ, ಅದು ಬಿಟ್ಟು ಸಂಶೋಧಕರು ಮಾಡಿದ್ದು ಎಲ್ಲಿಂಟು. ಈಗ ನೀವು ನಾಳೆ ಶುರು ಮಾಡಬೇಕು, ನೀವು ಶುರುವಿನಿಂದಲೇ ಮಾಡಬೇಕು, ನಿಮಗೆ ಕಾರ್ಪಸ್ ಇಲ್ಲ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಮೈಸೂರಿನವರು ಮಾಡಿದ್ದೇವೆ ಅಂತಾರೆ, CDACನವರು ನಾವು ಮೊದಲು ಇದೆ ಅಂತಾರೆ, ನಾವು ಕೇಳಿದರೆ ಕೊಡೋದಿಲ್ಲ. ಅದಕ್ಕೆ NDA ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾವು ವೆಬ್ಬಲ್ಲಿ ಹಾಕ್ತೀವಿ, API ಮೂಲಕ ಕೊಡ್ತೀವಿ ಅಂತೆಲ್ಲ ಕತೆ ಹೊಡಿತಾನೆ ಇರ್ತಾರೆ, ಕೊಡೋದಿಲ್ಲ. ಮತ್ತು ಎಲ್ಲ ಭಾರತೀಯ ಭಾಷೆಗಳ ಬಗ್ಗೆ ಅಲ್ಲಿ ಇಲ್ಲಿ ಸೆಮಿನಾರು ವರ್ಕ್ಶಾಪ್ ಆದಾಗ ಬರ್ತಾರೆ, ಅದರದ್ದು ಡೆಮೋ ಕೊಡ್ತಾರೆ ಆನ್ಲೈನಿಂದ, ಇದೆಲ್ಲ ಉಂಟು ನಮ್ಮಲ್ಲಿ ಅಂತ ಹೇಳಿ ಹೋಗ್ತಾರೆ. ಪಠ್ಯ ಸಾರಾಂಶದ ಉದಾಹರಣೆ. ಮೂಲ ಬ್ಲಾಗ್ ಪವನಜ ಕನ್ನಡ ಜನರಲ್ ಪವನಜ ನೇಮ್. ಓಕೆ, ಇದು ಒಂದು ಬ್ಲಾಗ್. ಆಗಷ್ಟೇ ಕೇಳಿದ್ರಲ್ಲ ಪವನಜ, ಈ ಹೆಸರಿನಲ್ಲಿ ಏನಿದೆ, ಇದು ನಾನು ಬರೆದ ಬ್ಲಾಗ್. ಓಕೆ, ಈ ಪವನಜ ಅನ್ನೋದು ಯಾರಿಗೆ ಗೊತ್ತು? ಪವನಜ ಶಬ್ದದ ಅರ್ಥ ಪವನ ಜ, ವಾಯುಪುತ್ರ. ಗೊತ್ತಾಯ್ತಾ? ಪಂಕಜ ಜಲಜ ಇದ್ದ ಥರ ಹೆಣ್ಣಲ್ಲ. ಇಲ್ಲಿ ಯಾರು ಪಂಕಜ ಇದ್ದಾರೆ? ಯಾರಾದ್ರು ಇಲ್ಲಲ್ಲ. ಜಲಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ತಾವರೆ, ವನಜ ಅಂದರೆ ಕಾಡಿನಲ್ಲಿ ಹುಟ್ಟಿದ್ದು, ಪಂಕಜ ಅಂದರೆ ಪಂಕ ಅಂದರೆ ಕೆಸರು, ಪಂಕಜ ಅಂದರೆ ಕೆಸರಿನಲ್ಲಿ ಹುಟ್ಟಿದ್ದು, ಸೊಳ್ಳೆಯೂ ಆಗ್ತದೆ. ಅದಕ್ಕೆ ಕೇಳಿದ್ದು ಪಂಕಜ ಯಾರು ಇಲ್ಲಲ್ಲ ಇಲ್ಲಿ ಅಂತ. ಓಕೆ, ಪವನಜ ಅಂದರೆ ಅದೇ ಇಲ್ಲಿ ಉಂಟು ನೋಡಿ ಕನ್ನಡದಲ್ಲಿ ನಾನು MSc ಮಾಡ್ತಾ ಇದ್ದಾಗ ನನ್ನ ಅತ್ತೆ ಮಗಳು ಹುಡುಗಿ ಅಲ್ವಾ, ಮುದ್ದಾದ ಹ್ಯಾಂಡ್ ರೈಟ್ನಲ್ಲಿ ಪವನಜ ಅಂತ ಅಡ್ರೆಸ್ ಬರೆದು ಸ್ನಾತಕೋತ್ತರ ವಿದ್ಯಾರ್ಥಿನಿ ನಿಲಯ ಅಂತ ಬರೆದಿರಲಿಲ್ಲ, ಬರೀ ವಿದ್ಯಾರ್ಥಿ ನಿಲಯ ಅಂತ. ಅದು ಯಾವಾಗಲೂ ಲೇಡೀಸ್ ಹಾಸ್ಟ್ಲಿಗೆ ಹೋಗುತ್ತೆ. ಹುಡುಗಿ ಎಲ್ಲ ಬರೆದಿದ್ದು ಹುಡುಗಿಗೆ ಅಂತ ಪವನಜ ಅಂತ. ಹಾಗೆ ಇದು ವಿಜಯ ಕರ್ನಾಟಕದಲ್ಲಿ ನನ್ನ ಅಂಕಣ ಇತ್ತು, ಅದರಲ್ಲಿ ನನ್ನ ಫೋಟೋ ಹಾಕ್ತಿರಲಿಲ್ಲ. ಸೊ ನನಗೆ ಇಮೇಲ್ ಬರೋದು ಆವಾಗ ಇದೆಲ್ಲ ಇರಲಿಲ್ಲ, ಯಾವುದು ಗೂಗಲ್ ಎಲ್ಲ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಏನಿರಲಿಲ್ಲ. ನನ್ನ ಫೋಟೋ ಯಾರೂ ನೋಡಿರಲಿಲ್ಲ. ಸೊ ಡಿಯರ್ ಮೇಡಮ್ ಅಂತ ನನಗೆ ಇಮೇಲ್ ಬರ್ತಾಯಿತ್ತು. ಇದನ್ನೆಲ್ಲ ಈ ಬ್ಲಾಗಲ್ಲಿ ಬರೆದಿದ್ದೇನೆ. ಓಕೆ, ಇದು ಇಷ್ಟು ದೊಡ್ಡ ಬ್ಲಾಗ್. ಇಡೀ ಬ್ಲಾಗನ್ನು ನಾನು ಗೂಗಲ್ ಜಮಿನಿ ಕೊಟ್ಟು ಇದರ ಸಾರಾಂಶ ಕೊಡು ಅಂತ ಹೇಳಿದೆ. ನೋಡಿ, ಅದು ಕೊಟ್ಟ ಸಾರಾಂಶ ಇಲ್ಲುಂಟು. ಇದು ಗೂಗಲ್ ಜಮಿನಿ ಕೊಟ್ಟದ್ದು. ಓದಿ ನೋಡಿ, ನಾನೀಗ ಏನೇನು ಹೇಳಿದ್ನೋ ಅದೆಲ್ಲ ಉಂಟು ಅದರಲ್ಲಿ. ಇಂಟ್ರೆಸ್ಟಿಂಗ್ ಅಂದರೆ ಇನ್ನೊಂದು ಇದೆ, ಪವನಜ UB ಅಂದರೆ ಪಬ್ ಕೂಡ ಆಗ್ತದೆ. ಇನ್ಫ್ಯಾಕ್ಟ್ ನಾನು ತೈವಾನ್ನಲ್ಲಿದ್ದಾಗ ನನ್ನನ್ನು ಪಬ್ ಅಂತಿದ್ರು, ಅವರಿಗೆ ಪವನಜ ಅಂತ ಹೇಳಿಗೆ ಬರ್ತಿರಲಿಲ್ಲ. ಓಕೆ, ಪಠ್ಯ ಸಾರಾಂಶದ ಇನ್ನೊಂದು ಉದಾಹರಣೆ. ಜೋಗಿಯವರ ದಕ್ಷಿಣಾಯನ ಪುಸ್ತಕದ ಬಗ್ಗೆ. ಜೋಗಿಯವರ ದಕ್ಷಿಣಾಯನ ಅನ್ನೋ ಕಾದಂಬರಿ ಮೊನ್ನೆ ಬಿಡುಗಡೆ ಆಯ್ತಲ್ಲ, ಅದರ ಬಗ್ಗೆ ಇವರು ಸುಬ್ರಾಯ ಚಕ್ಕಾಡಿಯವರು ಬರೆದ ಮುನ್ನುಡಿ ಇದು. ಇದು ಫಸ್ಟ್ ಪೇಜು, ಇದು ಸೆಕೆಂಡ್ ಪೇಜು, ಇದು 3ನೇ ಪುಟ. ಇಲ್ಲಿಗಿದೆ ಇಷ್ಟು ದೊಡ್ಡ ಮುನ್ನುಡಿ. ನಾನು ಇಡೀ ಫೈಲನ್ನು PDF ಫೈಲನ್ನು ಜೆಮಿನಿಗೆ ಅಪ್ಲೋಡ್ ಮಾಡಿದೆ. ಅದು OCR ಮಾಡಿ ಇಮೇಜಿನಿಂದ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡಿ ಆ ಟೆಕ್ಸ್ಟನ್ನು ಅನಲೈಸ್ ಮಾಡಿ ಅದರ ಸಾರಾಂಶವನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿದೆ. ನೋಡಿ, ಅದು ಕೊಟ್ಟ ಸಾರಾಂಶ. ನಾನು ಹೇಳಿದ್ದೇನೆ ಅದಕ್ಕೆ ಒಂದೇ ಪ್ಯಾರಾಗ್ರಾಫ್ನಲ್ಲಿ ಕೊಡಬೇಕು ನನಗೆ ಅಂತ. ಜೋಗಿಯವರ ದಕ್ಷಿಣಾಯನ ಕಾದಂಬರಿಯು ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಮತ್ತು ರಾಜಕೀಯ ಪಲ್ಲಟಗಳನ್ನು ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸುತ್ತದೆ.
ಒಂದು ಕಾಲದಲ್ಲಿ ಸೌಹಾರ್ದತೆ ಮತ್ತು ಶಾಂತಿಗೆ ಹೆಸರಾಗಿದ್ದ ಈ ಜಿಲ್ಲೆಯು ಇತ್ತೀಚಿನ ವರ್ಷಗಳಲ್ಲಿ ಸಂವಿಧಾನಾಧಾರಿತ ರಾಜಕಾರಣದಿಂದ ಧರ್ಮಾಧಾರಿತ ಆಗಬೇಕಲ್ಲ ನೋಡಿ, ಅದರ ತಪ್ಪುಗಳಿರ್ತದೆ. ರಾಜಕಾರಣದತ್ತ ಹೊರಳಿ ಕೋಮು ಸಂಘರ್ಷದ ವಿಷವರ್ತುಲಕ್ಕೆ ಸಿಲುಕಿದ್ದನ್ನು ಲೇಖಕರು ಇಲ್ಲಿ ವಿವರಿಸಿದ್ದಾರೆ. ಆಧುನಿಕ ತಂತ್ರಜ್ಞಾನ ಮತ್ತು ಸಾಮಾಜಿಕ ಜಾಲತಾಣಗಳು ಈ ಬದಲಾವಣೆಗೆ ಹೇಗೆ ವೇಗ ನೀಡಿದವು ಎಂಬುದನ್ನು ಪತ್ರಕರ್ತೆ ಪಾಂಚಾಲಿಯ ಸಾಹಸಮಯ ಬದುಕಿನ ಮೂಲಕ ಕಾದಂಬರಿ ತೆರೆದಿಡುತ್ತದೆ. ಯಾರಿಲ್ಲಿ ದಕ್ಷಿಣಾಯನ ಓದಿದ್ದೀರಿ? ಇಟ್ಕೊಂಡಿದ್ದೀರಿ? ಇಟ್ಕೊಂಡ್ರೆ ಇನ್ನು ಓದೋ ಅಗತ್ಯ ಇಲ್ಲ, ಇಲ್ಲುಂಟು ಸಾರಾಂಶ. ಹಾಂ ಹೌದು, ಆದರೂ ಅದೇ ಸ್ವಲ್ಪ ತಪ್ಪುಂಟು, ಬಟ್ ಸಾರಾಂಶ ಇಲ್ಲಿದೆ. ಸೊ ನಿಮಗೆ ಸೆಕೆಂಡ್ ಟೆಕ್ಸ್ಟಲ್ಲಿ ಯಾವುದೋ ಒಂದು ಕಾದಂಬರಿ ಕೊಟ್ಟು ಇದರ ಸಾರಾಂಶ ಕೊಡ್ರಿ ಅಂದರೆ ಗೂಗಲ್ ಜಮೀನಿ ಕೇಳಿದ್ರೆ ಕೊಡ್ತಾರೆ. ಎಚ್ಚರಿಕೆಗಳು ನಾನು ಇವಾಗಲೇ ಹೇಳಿದ್ದೇನೆ. ಆಯಿತು, ನನ್ನ ಭಾಷಣ ಮುಗೀತು ಅಂತ ತಿಳ್ಕೊಬೇಡಿ, ಇನ್ನು ಎರಡು ಬಹಳ ಮುಖ್ಯವಾದ ಉದಾಹರಣೆ ಉಂಟು ಬಾಕಿ. ಎಚ್ಚರಿಕೆಗಳು. ಕೃತಕ ಬುದ್ಧಿಮತ್ತೆಯನ್ನು ಬಳಸುವಾಗ ಎಚ್ಚರಿಕೆ ಅತಿ ಅಗತ್ಯ. ಮಾಹಿತಿಯ ನಿಖರತೆ ಮತ್ತು ಭ್ರಮೆ, ಹಲುಸಿನೇಷನ್ ಅಂತಾರೆ ಅದಕ್ಕೆ. ಅದು ಒಂಥರ ಇಮ್ಯಾಜಿನೇಷನ್ ಮಾಡ್ತದೆ, ತಪ್ಪು ಕೊಡ್ತದೆ. ನಾನು ಆವಾಗಲೇ ಹೇಳಿದೆ, ಕಪಟ ನಾಟಕ ರಂಗ ಶ್ರೀಕೃಷ್ಣ ಪಾರಿಜಾತದ್ದು ಅಂತ ಹೇಳಿದೆ, ಅದು ಶ್ರೀಕೃಷ್ಣ ಪಾರಿಜಾತದ್ದು ಅಲ್ಲ, ಹಾಗೆ ತಪ್ಪು ಮಾಡ್ತದೆ. ಗೌಪ್ಯ ಮತ್ತು ಭದ್ರತೆ, ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ. ನೀವು ನಿಮ್ಮ ಮಾಹಿತಿಯನ್ನು, ನಿಮ್ಮ ಫೋಟೋ, ನಿಮ್ಮ ಪರ್ಸನಲ್ ಡೇಟಾ ಅಥವಾ ಈಗ ನೋಡಿ, ನೀವು ಡಾಕ್ಟ್ರ್ ಹತ್ರ ಹೋಗಿ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಇದೆ, ಒಂದು 8 ಪುಟ ಬರ್ತದೆ. ಆ 8 ಪುಟವನ್ನು ಹಾಗೆ ನೀವು ಆ ಇಮೇಜನ್ನು ಹಾಗೆ ನೀವು ಗೂಗಲ್ ಜೆಮಿನಿಗೆ, ಚಾಟ್ GPT-ಗೆ, ಪರ್ಪ್ಲೆಕ್ಸಿಟಿಗೆ ಅಪ್ಲೋಡ್ ಮಾಡಿ ಇದರದ್ದು ಅನಲೈಸ್ ಕೊಡೋದು ಹೇಳ್ತದೆ. ಅದು ನಿನಗೆ ವಿಟಮಿನ್ ಡಿ ಕಡಿಮೆ ಇದೆ, ನಿನಗೆ ಕ್ಯಾಲ್ಸಿಯಂ ಕಡಿಮೆ ಇದೆ, ನಿನಗೆ ಡಯಾಬಿಟೀಸ್ ಇಲ್ಲ, ನಿನಗೆ BP ಇದೆಯಾ ಇಲ್ಲ, ಎಲ್ಲ ಹೇಳ್ತದೆ. ಅದು ಎಕ್ಸ್ರೇ ಅಪ್ಲೋಡ್ ಮಾಡಿದರೆ ಫ್ರ್ಯಾಕ್ಚರ್ ಇದೆಯಾ ಇಲ್ವೋ ಅಂತಲೂ ಹೇಳ್ತದೆ. ಆದರೆ ಅದು ಸರ್ವರ್ನಲ್ಲಿಗೆ ಹೋಯಿತು, ನಿಮ್ಮ ಪರ್ಸನಲ್ ಮಾಹಿತಿ ಅವರಿಗೆ ಹೋಯಿತು. ಸೊ ಈ ಎಚ್ಚರಿಕೆ ಬೇಕು. ಕೆಲವು ಸಲ ಬಯಾಸ್ ಇರ್ತದೆ. ಮತ್ತು ಕಾಪಿರೈಟ್ ಆ್ಯಂಡ್ ಪ್ಲೇಗರಿಸಮ್, ಅದು ಬೇರೆಯವರ ಲೇಖನದಿಂದ ನಿಮಗೆ ತೆಗೆದುಕೊಡ್ತದೆ. ಕೆಲವು ಸಲ ಅದು ಕೃತಿಚೌರ್ಯ ಆಗಿರುವ ಸಾಧ್ಯತೆ ಉಂಟು. ಬೇರೆ ಲೇಖನ ತೆಗೆದುಕೊಡೋದಲ್ಲ ಮಾಹಿತಿ, ಅದರಿಂದ ಎಚ್ಚರಿಕೆ ಇರಬೇಕು. ಮತ್ತು ಡಿಪೆಂಡೆನ್ಸಿ, ಇದು ಸ್ಟೂಡೆಂಟ್ಗಳು ದಯವಿಟ್ಟು ನೆನಪಿಟ್ಕೊಳ್ಳಿ. ಡೋಂಟ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ AI. ಯು ವಿಲ್ ನೆವರ್ ಇಂಪ್ರೂವ್ ಯುವರ್ ಬ್ರೈನ್. ನೀವು AI ಮೇಲೆ ಸಂಪೂರ್ಣ ಅವಲಂಬಿತವಾಗಿದ್ದರೆ ನಿಮ್ಮ ಮೆದುಳು ಬೆಳೆಯುವುದಿಲ್ಲ. ನಿಮ್ಮ ಮೆದುಳು ಬೆಳಿಬೇಕಿದ್ರೆ ಅದನ್ನು ಒಂದು ಟೂಲ್, ಒಂದು ಸಲಕರಣೆ ಥರ ಬಳಸಬೇಕೇ ವಿನಃ ಅದರ ಮೇಲೆ ಅವಲಂಬಿತವಾಗಿರಬಾರ್ದು, ನೆನಪಿಟ್ಕೊಳ್ಳಿ. ಭಾವನಾತ್ಮಕ ವಿಶ್ಲೇಷಣೆ, ಸೆಂಟಿಮೆಂಟಲ್ ಅನಾಲಿಸಿಸ್. ಒಂದು ಪಠ್ಯದಲ್ಲಿರುವ ಲೇಖಕನ ಅಥವಾ ಜನರ ಮನಸ್ಥಿತಿಯನ್ನು, ಅಭಿಪ್ರಾಯವನ್ನು ಕೃತಕ ಬುದ್ಧಿಮತ್ತೆಯ ಮೂಲಕ ಗುರುತಿಸುವ ಪ್ರಕ್ರಿಯೆ. ಇದು ಸೈಕಾಲಜಿಸ್ಟ್ಗಳಿಗೆ ತುಂಬ ಉಪಯೋಗ ಆಗ್ಬೋದು. ಒಂದು ವಾಕ್ಯವು ಧನಾತ್ಮಕ, ಋಣಾತ್ಮಕ ಅಥವಾ ತಟಸ್ಥ ಆಗಿದೆಯೇ ಎಂದು ಹೇಳುತ್ತದೆ. ಕನ್ನಡ ಸಂಶೋಧನೆಯಲ್ಲಿ ಇದರ ಬಳಕೆ. ಸಾಹಿತ್ಯ ವಿಮರ್ಶೆ, ಒಂದು ಕಾದಂಬರಿಯ ವಿವಿಧ ಭಾಗಗಳಲ್ಲಿನ ಭಾವನೆಗಳ ಏರಿಕೆಗಳನ್ನು, ಕರುಣಾರಸ, ವೀರರಸ, ನವರಸಗಳಿದೆಯಲ್ಲ, ತೋರಿಸುವುದು. ಸಾಮಾಜಿಕ ಮಾಧ್ಯಮ ವಿಶ್ಲೇಷಣೆ, ಫೇಸ್ಬುಕ್ನಲ್ಲಿ ಜನ ಏನೇನೋ ಬರೀತಾರೆ, ಕಚ್ಚಡ ಭಾಷೆ, ಅದನ್ನು ನೀವು ಗೂಗಲ್ ಜಮೀನಿಗೆ ಕೊಟ್ಟು ಅವರ ಮನಸ್ಥಿತಿಯ ವಿಶ್ಲೇಷಣೆ ಮಾಡಿಕೊಡು ಅಂದರೆ ಕೊಡ್ತಾರೆ. ನಾನು ಉದಾಹರಣೆ ಕೊಡ್ತೇನೆ, ತುಂಬ ಡೇಂಜರಸ್ಸು. ಅವರು ಆಮೇಲೆ ದೊಣ್ಣೆ ಹಿಡ್ಕೊಂಡು ಬಂದರೆ ನನಗೆ ಗೊತ್ತಿಲ್ಲ, ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಇಲ್ಲಿ. ಚಾರಿತ್ರಿಕ ಪತ್ರಗಳ ಅಧ್ಯಯನ, ಹಳೆಯ ಕಾಲದ್ದೆಲ್ಲ ನೀವು ಬೇಕಿದ್ರೆ ಅಪ್ಲೋಡ್ ಮಾಡಿ ಅದನ್ನು ಹೇಳ್ಬೋದು. ಭಾವನಾತ್ಮಕ ವಿಶ್ಲೇಷಣೆಯ ಉದಾಹರಣೆ, ನಾನು ಹೆಸರೆಲ್ಲ ಮಾಸ್ಕ್ ಮಾಡಿದ್ದೀನಿ, ಚಿತ್ರ ಎಲ್ಲ ಮಾಸ್ಕ್ ಮಾಡಿದ್ದೀನಿ. ಇದು ಒಂದು ಫೇಸ್ಬುಕ್ ಪೋಸ್ಟ್ ನೋಡಿ ಎಷ್ಟು ಕೆಟ್ಟದಾಗಿದೆ. ಇದನ್ನು ಬರೆದವರು ಏನೂ ಗೊತ್ತಿಲ್ಲದ ವ್ಯಕ್ತಿಯಲ್ಲ, 2 PhD ಆದ ವ್ಯಕ್ತಿ. ಓದಿ ಆಯಿತಾ? ಈಗ ಅದರ ವಿಶ್ಲೇಷಣೆ ತೋರಿಸಲ.
ಒಟ್ಟಾರೆ ಭಾವನೆ ಅತ್ಯಂತ ಋಣಾತ್ಮಕ, ಹೈಲಿ ನೆಗೆಟಿವ್. ಧಾಟಿ, ಇದು ಕೂಡ ಗೂಗಲ್ ಜೆಮಿನಿಯೇ ಕೊಟ್ಟದ್ದು. ನಾನು ಹೆಚ್ಚಿಗೆ ನನ್ನ ಈ ಎಲ್ಲ ಲೆಕ್ಚರ್, ಎಲ್ಲ ಸ್ಲೈಡುಗಳಿಗೆ ನಾನು ಉಪಯೋಗಿಸಿದ್ದು ಗೂಗಲ್ ಜೆಮಿನಿ. ಧಾಟಿ, ಟೋನು, ಈ ಸಂಭಾಷಣೆಯು ಆಕ್ರೋಶ, ನಿಂದನೆ ಮತ್ತು ದ್ವೇಷದಿಂದ ಕೂಡಿದೆ. ಇದನ್ನು ಹೇಟ್ ಸ್ಪೀಚ್ ಅಥವಾ ಸೈಬರ್ ಬುಲ್ಲಿಯಿಂಗ್, ಅಂತರ್ಜಾಲದಲ್ಲಿ ನಡೆಯುವ ಕಿರುಕುಳ ವರ್ಗಕ್ಕೆ ಸೇರಿಸಬಹುದು. ಸೈಬರ್ ಬುಲ್ಲಿಯಿಂಗ್ ಈಸ್ ಆನ್ ಆಫೆನ್ಸ್, ಇಟ್ಸ್ ಅ ಪನಿಷೇಬಲ್ ಆಫೆನ್ಸ್. ನಿಂದನಾತ್ಮಕ ಪದಗಳ ಬಳಕೆ, ಅಬ್ಯೂಸಿವ್ ಲ್ಯಾಂಗ್ವೇಜ್. ಕಮೆಂಟ್ಗಳಲ್ಲಿ ನಾಯಿ, ಮುಠಾಳಿ, ಮೂರ್ಖ ಇತ್ಯಾದಿ ಪದಗಳನ್ನು, ಅತ್ಯಂತ ಕೀಳಮಟ್ಟದ ನಿಂದನಾತ್ಮಕ ಪದಗಳನ್ನು ಬಳಸಲಾಗಿದೆ. ವ್ಯಕ್ತಿತ್ವ ನಿಂದನೆ, ಕ್ಯಾರೆಕ್ಟರ್ ಅಸಾಸಿನೇಷನ್. ಒಬ್ಬ ವ್ಯಕ್ತಿಯ, ಅದು ಮಹಿಳೆಯ ಚಾರಿತ್ರ್ಯದ ಬಗ್ಗೆ ಸಂಶಯ ವ್ಯಕ್ತಪಡಿಸುವ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಮತ್ತು ಬೆದರಿಕೆ ಹಾಕುವ ಧಾಟಿ ಇಲ್ಲಿದೆ. ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇತ್ಯಾದಿ ಎಲ್ಲ ಬಳಸಿದ್ದಾರೆ ನೋಡಿ. ಓಕೆ, ಸೊ ಸೈಕಲಾಜಿಕಲಿ ಅನಲೈಸ್ ಮಾಡ್ಬೋದು ಒಬ್ಬರನ್ನು. ಆಮೇಲೆ ಬೇಕಿದ್ದದಕ್ಕೆ ಕೇಳಿದ ಔಷಧಿ ಯಾವುದು ಅಂತಲೂ ಹೇಳ್ಬೋದು. ನಾನು ಆ ಸ್ಟೇಜಿಗೆ ಹೋಗಲಿಲ್ಲ. ನಾಟ್ ಜೋಕಿಂಗ್, ಔಷಧಿ ಹೇಳ್ತದೆ ಅದು. ಲೇಖಕರ ಶೈಲಿ ಪತ್ತೆ. ಒಬ್ಬ ಲೇಖಕನ ಬರವಣಿಗೆಯ ವಿಶಿಷ್ಟ ಶೈಲಿಯನ್ನು ವಿಶ್ಲೇಷಿಸಿ ಅನಾಮಧೇಯ ಅಥವಾ ಸಂಶಯಾಸ್ಪದ ಲೇಖನವನ್ನು ಬರೆದವರು ಯಾರು ಎಂದು ಪತ್ತೆ ಹಚ್ಚುವುದು. ಇದೇ ಮುದ್ದಣ್ಣನದ್ದು ಶ್ರೀನಿವಾಸ ಹಾವನವರು ಮಾಡಿದ್ದರು 70ರ ದಶಕದಲ್ಲಿ. ಇದನ್ನು ನಾನು 30 ಸೆಕೆಂಡಲ್ಲಿ ಮಾಡಿದ್ದೇನೆ. ಅಲ್ಲ, ಇದು ಪ್ರೋಗ್ರಾಮ್ ರನ್ನಿಂಗ್, ಬಟ್ ಡಾಟಾವನ್ನು ಕಲೆಕ್ಟ್ ಮಾಡೋದು, ಆರ್ಗನೈಸ್ ಮಾಡೋದು ಅದೆಲ್ಲ ಟೈಮ್ ತಗೊಂಡಿದೆ. ದತ್ತಾಂಶ ಸಂಗ್ರಹಣೆ, ಲೇಖಕ 1 ಮತ್ತು ಲೇಖಕರ 2 ಇಬ್ಬರ ಲೇಖನಗಳನ್ನು ಸಂಗ್ರಹಿಸುವುದು. ಇದು ನಿಜವಾಗಿ ನಡೆದ ವಿಷಯ, ನಾನು ಇಮ್ಯಾಜಿನರಿ ಹೇಳ್ತಾ ಇಲ್ಲ. ಒಬ್ಬರು ಕನ್ನಡದ ಪ್ರಖ್ಯಾತ ಪತ್ರಿಕಾ ಸಂಪಾದಕರು ತಮ್ಮದೇ ಪತ್ರಿಕೆಯಲ್ಲಿ ಇನ್ನೊಂದು ಹೆಸರಿನಲ್ಲಿ ಅಂಕಣ ಬರೀತಾರೆ. ತುಂಬ ಜನರಿಗೆ ಗೊತ್ತಿದೆ ಅದು, ಅವರು ಯಾರು ಅಂತ. ರಾಮಪ್ರಸಾದ್ ಅವರು ನಗ್ತಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ ಯಾರು ಅಂತ. ಆದರೆ ಪಬ್ಲಿಕ್ಕಾಗಿ ಯಾರು ಹೇಳೋದಿಲ್ಲ. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಯಾರಿಗೋ ಬೈಬೇಕು ಅಂತ ಇದ್ದಾಗ ಆ ವ್ಯಕ್ತಿಯ ಹೆಸರಲ್ಲಿ ಬೈತಾರೆ. ಆ ವ್ಯಕ್ತಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಇದುವರೆಗೆ. ಫೇಸ್ಬುಕ್ಕಲ್ಲಿ ಇಲ್ಲ, ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿಲ್ಲ, ಕನ್ನಡ ಪುಸ್ತಕ ಬಿಡುಗಡೆಗೆ ಬರೋದಿಲ್ಲ, ಅವರ ಫೋಟೋ ಇಲ್ಲ ಅಂತ ಒಬ್ಬ ವ್ಯಕ್ತಿ ಆ ಪತ್ರಿಕೆಯಲ್ಲಿ ಮಾತ್ರ ಬರೋದು, ಅವರು ಬೇರೆ ಇರಲಿಲ್ಲ. ಏಕಪತ್ರಿಕಾ ವೃತಸ್ಥ. ಆಮೇಲೆ ನಾನೇನು ಮಾಡಿದೆ, ಅದನ್ನು ಭಾಷಾ ಮಾಡೆಲ್ಲೇ ಮಾಡಿದೆ. ಲ್ಯಾಂಗ್ವೇಜ್ ಮಾಡೆಲಿಂಗ್ ಅಂತಾರೆ. ಲ್ಯಾಂಗ್ವೇಜ್ ಮಾಡೆಲಿಂಗ್ ಅಂದರೆ ಪದಗಳ ಬಳಕೆಯ ಕ್ರಮ ಮತ್ತು ಆವರ್ತನವನ್ನು ಕಂಪ್ಯೂಟ್ರಿಗೆ ಕಲಿಸೋದು. ಅದು ಕಂಪ್ಯೂಟರ್ ಮಾಡ್ತದೆ, ನಾನು ಏನು ಮಾಡಬೇಕಾಗಿಲ್ಲ. ಇಡೀ ಕೊಟ್ಟು ಪ್ರೋಗ್ರಾಮ್ ಪೈಥಾನ್ನಲ್ಲಿ ಬರೆದಿದ್ದು ಪ್ರೋಗ್ರಾಮಿಂಗ್. ಯಾರಿಗೆಲ್ಲ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬರ್ತದೆ ಇಲ್ಲಿ? ಅದು ಯಾಕೆ ಮೆಲ್ಲ ಹೆದರೋದು? ಕೈ ಎತ್ತಮ್ಮ ಧೈರ್ಯದಲ್ಲಿ. ಯಾವುದು ಪೈಥಾನ್ ಬರ್ತದ? ಗುಡ್. ಸೊ NLP ನಾರ್ಮಲಿ ವಿ ಯೂಸ್ ಪೈಥಾನ್. ಇನ್ನೂ ಒಂದು ಗುಟ್ಟಿನ ವಿಷಯ ಹೇಳಲ್ಲ, ನೀವು ಪ್ರೋಗ್ರಾಮಿಂಗ್ ಕಲಿಬೇಕಾಗಿಲ್ಲ. cursor.com ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡಿ ಅದಕ್ಕೆ ಹೇಳಿ ನನಗೆ ಆಥರ್ ಕಂಪ್ಯಾರಿಸನ್ಗೆ ಪ್ರೋಗ್ರಾಮ್ ಕೊಡು ಅಂದರೆ ಅದು ಕೊಡ್ತದೆ, ರನ್ ಅಂದರೆ ರನ್ನೂ ಮಾಡ್ತದೆ. ನೀವು ಕನ್ನಡ PhD ಮಾಡೋರು, ಅಯ್ಯೋ ನಾನು ಇನ್ನು ಪೈಥಾನ್ ಕಲಿಬೇಕಂತ ಚಿಂತೆ ಮಾಡಬೇಡಿ. ಎಲ್ಲದಕ್ಕೂ ಟೂಲ್ ಇದೆ ಈಗ. ಬಟ್ ಅದನ್ನು ಉಪಯೋಗಿಸೋದು ಹೇಗೆ ಅಂತ ಗೊತ್ತಿರಬೇಕು. ಅದು ಇನ್ಸ್ಟ್ರಕ್ಷನ್ ಕೊಡೋದು ಹೇಗೆ ಅಂತ, ಅದೇ ಪ್ರಾಂಪ್ಟ್ ಇಂಜಿನಿಯರಿಂಗ್, ಅದು ಗೊತ್ತಿರಬೇಕು. ಸೊ ಲ್ಯಾಂಗ್ವೇಜ್ ಮಾಡೆಲಿಂಗ್ ಮಾಡೋದು, ಅದು ಪದ ಬಳಕೆ. ಅದರಲ್ಲಿ 2 ಗ್ರಾಮ್ ಕಂಪ್ಯಾರಿಸನ್ ಅಂತಾರೆ. 2 ಪದ ಬಂದಾಗ ಯಾವುದು ಬರ್ತಾರೆ, 3 ಪದ ಬಂದಾಗ ಯಾವುದು ಬರ್ತಾರೆ, 4 ಪದ ಬಂದಾಗ ಯಾವುದು ಬರ್ತಾರೆ. ಇದು ಗ್ರಾಮ್, ಮಲ್ಟಿಗ್ರಾಮ್. ಅಥವಾ ನಾರ್ಮಲಿ ವಿ ಯೂಸ್ ಬೈಗ್ರಾಮ್ ಆ್ಯಂಡ್ ಟ್ರೈಗ್ರಾಮ್. ಬೈಗ್ರಾಮ್ ಅಂದರೆ 2 ಪದಗಳು, ಟ್ರೈಗ್ರಾಮ್ ಅಂದರೆ 3 ಪದಗಳು. 3 ಪದಗಳು ಬಂದಾಗ ಅವರು ಹೇಗೆ ಇಬ್ಬರದಲ್ಲೂ ಅದೇ ಬರ್ತದೆ, ಅಲ್ಲಿರೋದು ವಿಶೇಷ. ಆಗ ಗೊತ್ತಾಗ್ತದೆ ನಮಗೆ ಇದು ಇವರದ್ದೇ ಅಂತ. ಆಮೇಲೆ ಇನ್ನೊಂದಿದೆ ಜೆನ್ಸನ್ ಶ್ಯಾನನ್ ಮಾಡೆಲ್ ಅಂತ. ಈ ಜೆನ್ಸನ್ ಶ್ಯಾನನ್ ಮಾಡೆಲ್ ಬಗ್ಗೆ ನಾನು ಹೇಳ್ತೇನೆ. ಇದು ಪ್ಯೂರ್ಲಿ ಮ್ಯಾಥಮೆಟಿಕ್ಸು, ಸ್ಟ್ಯಾಟಿಸ್ಟಿಕ್ಸು. ಚಿಂತೆ ಮಾಡಬೇಡಿ ಏನಪ್ಪ ಇದು ಅಂತ. ಇದು ಏನಂದರೆ 2 ಸಂಭವನೀಯ ಹರಡುವಿಕೆ, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಗಳ ನಡುವಿನ ಸಾಮ್ಯತೆಯನ್ನು ಅಳೆಯುವ ಒಂದು ಗಣಿತದ ಸೂತ್ರ. ನೀವು ChatGPTಗಿಲ್ಲ ಜೆಮಿನಿ ಕೇಳಿ ಜೆನ್ಸನ್ ಆ್ಯಂಡ್ ಶ್ಯಾನನ್ ಮಾಡೆಲ್ ಬಗ್ಗೆ ನನಗೆ ವಿವರಿಸು ಅನ್ನೋದು ಹೇಳ್ತದೆ. ಭಾಷಾ ಸಂಶೋಧನೆಯಲ್ಲಿ ಇದು 2 ಪಠ್ಯಗಳ ನಡುವಿನ ದೂರ ಅಥವಾ ಡೈವರ್ಜೆನ್ಸ್, ಎಷ್ಟು ದೂರ ಅಥವಾ ಎಷ್ಟು ಹತ್ತಿರ ಇದೆ ಅಂತದ್ದು ಹೇಳ್ತದೆ. ಇದು ಹೇಗೆ ಕೆಲಸ ಮಾಡ್ತದೆ?
ಪದಗಳ ವಿನ್ಯಾಸ. ಮೊದಲು ಲೇಖಕ 1 ಮತ್ತು ಲೇಖಕ 2 ಬಳಸುವ ಪದಗಳ ಬೈಗ್ರಾಮ್, ಟ್ರೈಗ್ರಾಮ್, ಫ್ರೀಕ್ವೆನ್ಸಿ ಆವರ್ತನವನ್ನು ಲೆಕ್ಕ ಹಾಕುತ್ತದೆ. ಸರಾಸರಿ ಹೋಲಿಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತದೆ. 0 ಬಂದರೆ ಕಂಪ್ಲೀಟ್ಲಿ ಅದುವೇ, ಯಾವುದೇ ವ್ಯತ್ಯಾಸ ಇಲ್ಲ. 1 ಬಂದರೆ ಸಂಪೂರ್ಣ ವಿಭಿನ್ನ. 0.5 ಬಂದರೆ ಅಷ್ಟಕ್ಕಷ್ಟೇ. 0.05 ಬಂದರೆ ಗ್ಯಾರಂಟಿ ಕಂಪ್ಯಾರಿಸನ್ ಇದೆ. ಓಕೆ. ಪ್ರಾತ್ಯಕ್ಷಿಕೆ ಮೋಸ್ಟ್ ಇಂಪಾರ್ಟೆಂಟ್. ಈಗ ಬಂತಿಲ್ಲಿ ಎಲ್ಲಿದೆಯಪ್ಪ ಅದು, ಆಥರ್ ಎ ಆಥರ್ ಬಿ ಕಂಪ್ಯಾರಿಸನ್ ಔಟ್ಪುಟ್. ನೀವು ಪೈಥಾನ್ ಪ್ರೋಗ್ರಾಮ್ ಬೇಕಾ? ಇಲ್ಲಿದೆ ನೋಡಿ, ಇದು ಪ್ರೋಗ್ರಾಮ್ ಪೈಥಾನ್ನಲ್ಲಿದೆ. ಪೈಥಾನ್ ಗೊತ್ತಿಲ್ಲದಿದ್ದವರು ಚಿಂತೆ ಮಾಡಬೇಡಿ. ಔಟ್ಪುಟ್ ಇಲ್ಲಿದೆ. ನೋಡಿ, ಇದು ಔಟ್ಪುಟ್ಟು. ನಮಗೆ ಬೇಕಾದ್ದು ಜೆನ್ಸನ್ ಶ್ಯಾನನ್ ಡೈವರ್ಜೆನ್ಸ್ 0.06132, ಜೆನ್ಸನ್ ಶ್ಯಾನನ್ ಡೈವರ್ಜೆನ್ಸ್ 0.057. ಇದು ಒಂದು 2 ಡೈಗ್ರಾಮ್, ಇನ್ನೊಂದು ಟ್ರೈಗ್ರಾಮ್. 0.05 ಅಂದರೆ ಆಲ್ಮೋಸ್ಟ್ 0, ಹೌದಾ? ಅಂದರೆ ಆಥರ್ 2 ಈಸ್ ನಥಿಂಗ್ ಬಟ್ ಆಥರ್ 1. ಐ ಹ್ಯಾವ್ ಪ್ರೂವ್ಡ್ ಸೈಂಟಿಫಿಕಲಿ. So I am writing this as a research paper and sending some international journal as a research paper. ಬರಿತಾ ಇದ್ದೀನಿ, ರಿಸರ್ಚ್ ಪೇಪರ್ ಬರಿತಾ ಇದ್ದೀನಿ. ಕಾನ್ಫರೆನ್ಸ್ಗಳಿಗೆಲ್ಲ ಇದನ್ನು ಹೋಗಿ ಪ್ರೆಸೆಂಟ್ ಮಾಡ್ಬೋದು. ಸೊ ದಿಸ್ ಈಸ್ ಎ ಪ್ಯೂರ್ ಸೈಂಟಿಫಿಕ್ ವರ್ಕ್. ನಾನು ಹೋಲಿಕೆಗೆ ನನ್ನದೇ ಪವನಜ ಕಂಪೇರ್ ಮಾಡಿದ್ದೀನಿ ಔಟ್ಪುಟ್, ನನ್ನದೇ 2 ಲೇಖನಗಳಿಗೆ. ನೋಡಿ, ಇಲ್ಲಿ ಎಷ್ಟಿದೆ ನೋಡಿ, ಜೆನ್ಸನ್ ಶ್ಯಾನನ್ ಡೈವರ್ಜೆನ್ಸ್ 0.016 ಅಷ್ಟು ಕಡಿಮೆ ಇದೆ. ಅವರದಲ್ಲಿ 0.01 ಬಂದಿತ್ತು, ನೆನಪಿದೆಯಾ? ಸೊ ದಟ್ಸ್ ಎನಿ ಸೈಂಟಿಫಿಕ್ ವರ್ಕ್ ಈಸ್ ಡನ್ ದ್ಯಾಟ್ ವೇ. ಗೊತ್ತಿರುವ ಮಾಹಿತಿಯನ್ನು ಕೊಡೋದು, ಅದು ಎಷ್ಟು ಬರ್ತದೆ ನೋಡೋದು, ಗೊತ್ತಿಲ್ಲದನ್ನು ನೋಡೋದು, ಸರಿ ಇದೆಯಾ ನೋಡೋದು. ದ್ಯಾಟ್ಸ್ ಹೌ ಸೈನ್ಸ್ ವರ್ಕ್ಸ್. ಕೊನೆಯದಾಗಿ ಕೃತಿಚೌರ್ಯ ಪತ್ತೆ, ಪ್ಲೇಗ್ಯರಿಸಮ್ ಚೆಕ್. ಇನ್ನೊಬ್ಬರ ಲೇಖನ ಅಥವಾ ಸಂಶೋಧನೆಯನ್ನು ಅವರ ಅನುಮತಿ ಇಲ್ಲದೆ ಅಥವಾ ಅವರಿಗೆ ಮನ್ನಡ ನೀಡದೆ ತನ್ನದೇ ಎಂದು ಬಳಸಿಕೊಳ್ಳುವುದನ್ನು ಪತ್ತೆ ಹಚ್ಚುವುದು. ಓಕೆ, ಪ್ಲೇಗ್ಯರಿಸಮ್ ಗೊತ್ತು, ಕೃತಿಚೌರ್ಯ. ಈಗ ಯೂನಿವರ್ಸಿಟಿಗಳಲ್ಲಿ ಇದು ಅದಕ್ಕೆ ಬರ್ತೀನಿ ನಾನು. ವಿಧಾನಗಳು ಏನು, ಮೆಥಡ್ ಹೇಗೆ? ವಾಕ್ಯ ರಚನೆಯ ಹೋಲಿಕೆ, ಒಂದೇ ವಾಕ್ಯ ಬಂದಿದೆಯಾ ಅಂತ ನೋಡೋದು. ಮತ್ತು ನಾನು ಈವಾಗಲೇ ಹೇಳಿದಾಗೆ ಡಯಾಗ್ರಾಮ್, ಟ್ರೈಗ್ರಾಮ್ ಮಾಡೆಲಿಂಗ್. ಇನ್ನೊಂದು ಸೆಮ್ಯಾಂಟಿಕ್ ಅನಾಲಿಸಿಸ್, ಒಂದೇ ಅರ್ಥ ಬರೋದು, ಪದ ಬೇರೆ ಇರ್ತದೆ, ಅದನ್ನು ಬಳಸಿದ್ದನ್ನು ನೋಡೋದು. ಈ ತಂತ್ರಜ್ಞಾನವು ಮೂಲ ಲೇಖನದಿಂದ ಎಷ್ಟು ಪ್ರತಿಶತ ನಕಲು ಮಾಡಿದೆ ಅಂತ ತೋರಿಸ್ತದೆ. ಕೃತಿಚೌರ್ಯ ಪತ್ತೆ, ಪ್ಲೇಗ್ಯರಿಸಮ್ ಚೆಕ್ಕರ್ ಔಟ್ಪುಟ್. ಓಕೆ, ಇಲ್ಲಿ ನೋಡಿ, ಅದು ಹೇಳ್ತಾ ಇದೆ ಸರಾಸರಿ ಎನ್ ಗ್ರಾಮ್ ಔಟ್ಪುಟ್ 40%, ವಾಕ್ಯ ಮಟ್ಟದ ಪ್ಲೇಗ್ಯರಿಸಮ್ 40%, ಒಟ್ಟು ಪ್ಲೇಗ್ಯರಿಸಮ್ 40%. ಇದು ಒಬ್ಬರು ಖ್ಯಾತ ವ್ಯಕ್ತಿ ತನ್ನ ಖ್ಯಾತ ಪುಸ್ತಕದಲ್ಲಿ ಇನ್ನೊಬ್ಬ ಖ್ಯಾತ ವ್ಯಕ್ತಿಯ ಒಂದು ಅಧ್ಯಾಯವನ್ನು ಎತ್ತಿ ಹಾಕ್ಕೊಂಡಿದ್ದಾರೆ. ಅವರೇನು ಮಾಡಿದ್ದಾರೆ ಅಂದರೆ, ಬುದ್ಧಿವಂತಿಕೆಯಿಂದ ವಾಕ್ಯಗಳನ್ನು ಹಿಂದೆ ಮುಂದೆ ಮಾಡಿದ್ದಾರೆ. ಅದು ಕೂಡ ಕೊಡ್ತದೆ ಕೊನೆಯಲ್ಲಿ ನೋಡಿ, ಯಾವ ವಾಕ್ಯಗಳು ಎಲ್ಲೆಲ್ಲಿವೆ ಅಂತ. ಉದಾಹರಣೆ ನೋಡಿ, ಸುತ್ತಲೂ 106 ಸಂಖ್ಯೆಯ ವಿವಿಧ ಗಾತಿನ ಮಣ್ಣಿನ ಕಲಶಗಳು. ಇದು ಮೂಲ ವಾಕ್ಯ 27ನೇದ್ದು, ಗುರಿ ವಾಕ್ಯದಲ್ಲಿ 13ನೇದ್ದಾಗಿದೆ. ಸೊ ವಾಕ್ಯದ ಜಾಗೆ ಬದಲಿಸಿದ್ದಾರೆ. ಸೊ ಇಂಥದ್ದು ತುಂಬ ಇದೆ ನೋಡಿ. ಒಟ್ಟು 78ಕ್ಕಿಂತ ಹೆಚ್ಚು ಹೊಂದಾಣಿಕೆಯಾಗಿದೆ, 131 ಹೊಂದಾಣಿಕೆ ಆಗಿಲ್ಲ. ಸೊ 40% ಇಟ್ ಈಸ್ ಪ್ಲೇಗರಿಸಮ್. ಸೊ ಈಗ ಯೂನಿವರ್ಸಿಟಿಗಳಲ್ಲಿ ಹೇಗೆ ಅಂದರೆ, PhDಗೆ 15% ಓನ್ಲಿ ಈಸ್ ಅಲೌಡ್. PhD ಮಾಡುವವರಿಗೆ ಹೇಳಿದ್ದು ನಾನು. ಸೊ ನೌ ಡೇಸ್ ದೆರ್ ಇಸ್ ಎ ಟೂಲ್ 10%. ಓಕೆ, ನಾನು ಈಗ ಇಲ್ಲೇ ಇದೆ ಅಲ್ಲ, ನಾನು ಇವತ್ತಷ್ಟೇ ಡೌನ್ಲೋಡ್ ಮಾಡಿದ್ದು, ಪ್ರಜಾವಾಣಿಯಲ್ಲಿ ಬಂದ ಇದು ಇದೆಯಲ್ಲ. ಓಕೆ, ಉದಯವಾಣಿಯಲ್ಲಿ ಬಂದದ್ದು PhD ಪ್ರಬಂಧಕ್ಕೆ AI ಕಾಪಿ ಪೇಸ್ಟ್ ಸವಾಲು. ಇವತ್ತಿನ ಉದಯವಾಣಿ ಸುದ್ದಿ, ಇವತ್ತು ಬಂದದ್ದು ಇದು ಉದಯವಾಣಿಯಲ್ಲಿ.
ಪ್ರಬಂಧಗಳಲ್ಲಿ ಶೇಕಡ 20ಕ್ಕಿಂತ ಹೆಚ್ಚಿನ ಅಂಶದ AI ಮಾಹಿತಿ ಕಂಡುಬಂದಲ್ಲಿ ಪ್ರಬಂಧವನ್ನು ವಾಪಸ್ ಕೊಡಲಾಗುವುದು. ಓಕೆ, VTU PhD ಪ್ರಬಂಧಗಳ ವಿಷಯಗಳಲ್ಲಿ ಅಗತ್ಯವಿದ್ದರೆ ಶೇಕಡ 10ರಷ್ಟು ಕೃತಿ ಚೌರ್ಯಕ್ಕೆ ಅವಕಾಶ ನೀಡಿದೆ. 10% ಓನ್ಲಿ ಅಲೌಡ್. 20% AI. 20% AI is allowed, 10% ಪ್ಲೇಗಿಯರಿಸಮ್ ಇಸ್ ಅಲೌಡ್. ಇದಕ್ಕೆಲ್ಲ ಟೂಲ್ ಇದೆ ಈಗ. ಟರ್ನಿಟಿನ್ ಅಂತ ಒಂದಿದೆ, ಸಾಫ್ಟ್ವೇರ್ ಇದೆ, ಟರ್ನಿಟಿನ್ ಅಂತ, ಅದು ಪತ್ತೆ ಹಚ್ಚುತ್ತದೆ. ಅದು ಪೇಯ್ಡ್ ವರ್ಷನ್ನು ನಿಮಗೆ, ಯು ಕ್ಯಾನಾಟ್ ಯೂಸ್ ಇಟ್, ಅದು ಫ್ರೀ ಇಲ್ಲ. ಸೊ ಯೂನಿವರ್ಸಿಟಿಗಳು ದೇ ಟೇಕ್ ಪೇಯ್ಡ್ ವರ್ಷನ್, ಸೊ ದೇ ಡೂ ದ್ಯಾಟ್. ಕೃತಿ ಚೌರ್ಯ ಪತ್ತೆ. ಆಮೇಲೆ ಗಮ್ಮತ್ತಂದರೆ ಈ ಕೃತಿ ಚೌರ್ಯ ಮಾಡಿದವರು ಬೇರೆಯವರ ಮೇಲೆ ತುಂಬ ಎಗರಾಡುತ್ತಾರೆ. ನನ್ನದನ್ನು ಕೃತಿ ಚೌರ್ಯ ಮಾಡ್ತಾರಂತೆ, ಅವರೇ ಮಾಡಿದ್ದಿದ್ದು ಇನ್ನೊಬ್ಬರ ಮೇಲೆ ಎಗರಾಡೋರು. ಇದು ಹೇಗೆಂದರೆ ನಾನು ಹೇಳಿದಂತೆ ಕೇಳು, ನಾನು ಮಾಡಿದಂತೆ ಮಾಡಬೇಡ ಅಂತ. ಓಕೆ, ಸಮಾರೋಪ ಮತ್ತು ಭವಿಷ್ಯದ ಹಾದಿ, ಕನ್ಕ್ಲೂಷನ್ ಆ್ಯಂಡ್ ಫ್ಯೂಚರ್ ಸ್ಕೋಪ್. ತಂತ್ರಜ್ಞಾನದ ಶಕ್ತಿ. AI ಮತ್ತು NLP ಕೇವಲ ಇಂಗ್ಲೀಷಿಗೆ ಸೀಮಿತವಲ್ಲ, ಕನ್ನಡಕ್ಕೂ ಆಗ್ತದೆ. ಈಗ ನಾನೊಂದು ಜೋಕ್ ಇದೆ ಹೇಳ್ತಾ ಇದ್ದೆ, ತುಂಬ ಭಾಷಣಗಳಲ್ಲಿ ಕನ್ನಡ ಮತ್ತು ತಂತ್ರಜ್ಞಾನದ ಭಾಷಣದಲ್ಲಿ ನಾನು ಯಾವಾಗಲೂ ಹೇಳುವಂಥ ಒಂದು ಜೋಕ್ ಏನಂದರೆ, ಒಬ್ಬ ಅಂಗಡಿಗೆ ಹೋಗಿದ್ದ, ಅವನು ಪೆನ್ನು ಬೇಕು ಅಂತ ಹೇಳಿದ. ಅಂಗಡಿಯವನು ಹೇಳಿದ, ಎಲ್ರಿಗಾದರೆ ಮಾಮೂಲಿ ಪೆನ್ನು ಕೊಡ್ತೇನೆ ನಾನು, 5 ರೂಪಾಯಿದು, 10 ರೂಪಾಯಿದು, 15, ನಿಮಗೆ ಮಾತ್ರ 5,000 ರೂಪಾಯಿದು ವಿಶೇಷದ ಪೆನ್ನು ಅಂತ. ಏನಪ್ಪ ಈ 5,000 ರೂಪಾಯಿದು ವಿಶೇಷ ಪೆನ್ನು? ಇದು ಪೆನ್ನಲ್ಲ, ನಾನು ಹೇಳಿದ್ದು ಪೆನ್ನು ಅಂತ ಇಟ್ಕೊಳ್ಳಿ. ಸೊ 5,000 ರೂಪಾಯಿ ಈ ವಿಶೇಷದ ಪೆನ್ನಿನ ವಿಶೇಷತೆ ಏನಂದರೆ, ಇದನ್ನು ಉಪಯೋಗಿಸಿ ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಬರಿಬಹುದು. ಸೊ ಅದು ಯಾರಿಗೆ ಜೋಕ್ ಅರ್ಥ ಆಗಲಿಲ್ಲ ಅಲ್ಲ. ಅವರು ಅವನು ಯಾರೋ ಗಂಗಾವತಿ ಪ್ರಾಣೇಶ್ ಹೇಳಿದಾಗ ಮಂಗಳೂರಿನವರಿಗೆ ನಗಲಿಕ್ಕೆ ಬರೋದಿಲ್ಲ. ಅದನ್ನು ಯಾಕೆ ಹೇಳಿದ್ದಂದರೆ, ಕಂಪ್ಯೂಟರು ಒಂದು ಪೆನ್ನಿನ ಹಾಗೆ, ಯಾವುದೇ ಭಾಷೆಗೂ ಅದನ್ನು ಬಳಸಬಹುದು. AI ಕೂಡ ಹಾಗೆ, ಅದು ಕೂಡ ಯಾವುದೇ ಭಾಷೆಗೆ ಅದನ್ನು ಬಳಸಬಹುದು. ಎಚ್ಚರಿಕೆಗೂ ಇಂಗ್ಲೀಷಿನ ಸಂಶೋಧನೆಗೆ ದೇ ಆರ್ ಯೂಸಿಂಗ್ ಇಟ್ ಹೆವಿಲಿ ಫ್ರಮ್ ಸೋ ಮೆನಿ ಸೆಂಚುರೀಸ್. ಅಂದರೆ ಕಂಪ್ಯೂಟರ್ನಲ್ಲಿ ಒಂದೊಂದು 10 ವರ್ಷ ಅಂದರೆ ಒಂದು ಸೆಂಚುರಿ ಅಂತಲೇ ಹೇಳ್ಬೋದು. ಸೊ ಅಷ್ಟು ಬಳಸ್ತಾ ಇದ್ದರು. ಈಗ ಕನ್ನಡಕ್ಕೂ ನಾವು ಬಳಸ್ಬೋದು. ದುರದೃಷ್ಟವಶಾತ್ ಕನ್ನಡದ PhDಗಳು ಯಾರೂ ಕನ್ನಡ ಸಂಶೋಧನೆಯಲ್ಲಿ ಕಂಪ್ಯೂಟ್ರನ್ನು ಬಳಸೋದೇ ಇಲ್ಲ. ಈ NLP ಬಿಡಿ ಯಾವುದನ್ನು ಮಾಡ್ತಾ ಇಲ್ಲ, ಬೇಸಿಕ್ಸು ಮಾಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಮಾಡ್ತಾ ಇಲ್ಲ ಅಂದರೆ PhD ಥೀಸಿಸನ್ನು ನುಡಿ ಬರಹದಲ್ಲಿ ಟೈಪ್ ಮಾಡೋದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಅಲ್ಲಿ ಕೂಡ ಆ ಪುಸ್ತಕದಲ್ಲಿ ಇಂಡೆಕ್ಸಿಂಗ್ ಮಾಡ್ಬೋದು ಕಂಪ್ಯೂಟರ್ ಮೂಲಕ. ಯಾವ ಪದ ಯಾವ ಪುಟದಲ್ಲಿ ಬರ್ತಾರೆ ಅಂತ ಇಂಡೆಕ್ಸ್ ಮಾಡೋದು. ಇಂಡಿಸೈನಲ್ಲಿ ಆಗ್ತದೆ, ಇದರಲ್ಲಿ ಸ್ಕ್ರೈಬಸ್ಸಲ್ಲೂ ಆಗ್ತದೆ. ನೀವು ಪುಟ ರೀಫಾರ್ಮೇಟ್ ಮಾಡಿದಾಗ ಇಂಡೆಕ್ಸ್ ಎಲ್ಲ ಹೋಗ್ತದಲ್ಲ. ನೀವು ಮ್ಯಾನ್ಯಲ್ ಮಾಡಿದರೆ ಮಧ್ಯದಲ್ಲಿ ಒಂದು ಪುಟ ಸೇರಿಸಿದರೆ ಮತ್ತೆ ಮ್ಯಾನ್ಯಲಿ ಮಾಡಬೇಕೆಲ್ಲ ಕೂತ್ಕೊಂಡು. ಆದರೆ ಸಾಫ್ಟ್ವೇರ್ನಲ್ಲಿ ಮಾಡಿದರೆ ಆಟೋಮೆಟಿಕ್ ಆಗ್ತದೆ. ಬಟ್ ಎಷ್ಟು ಜನ ಮಾಡ್ತಾರೆ? ಮಾಡೋದಿಲ್ಲ. ಅವರು ಎಲ್ಲರೂ ಇವತ್ತಿಗೂ ಅದೇ ನುಡಿ ಬರಹ ಆಸ್ಕಿ ಫಾರ್ಮ್ಯಾಟಲ್ಲಿ ಮಾಡ್ತಾರೆ, ಯುನಿಕೋಡಲ್ಲಿ ಮಾಡೋದಿಲ್ಲ. ಯುನಿಕೋಡಲ್ಲಿ ಮಾಡಿದರೆ ಅದಾಗೋದೇ ಇಲ್ಲ. ಅವರು ಯಾಕೆಂದರೆ DTP ಕಂಪನಿಗಳು ಪ್ರಿಂಟ್ ಮಾಡುವವರು ಇವತ್ತಿಗೂ ಯುನಿಕೋಡಿಗೆ ಹೋಗಿಲ್ಲ. ಅವರು ಇವತ್ತಿಗೂ 30 ವರ್ಷ ಹಿಂದಿನ ಪೇಜ್ ಮೇಕರಲ್ಲೇ ಇದ್ದಾರೆ, ಇಂಡಿಸೈನಿಗೆ ಬಂದಿಲ್ಲ. ಅಥವಾ ಇಂಡಿಸೈನ್ ಕಾಸ್ಟ್ಲಿ ಅಂತ ಆದರೆ ಸ್ಕ್ರೈಬಸ್ಸಿಗೆ ಹೋಗ್ಬೋದು, ಓಪನ್ ಸೋರ್ಸ್ ಸ್ಕ್ರೈಬಸ್ ಅದರಲ್ಲಿ ಮಾಡ್ಬೋದು, ಅದು ಮಾಡೋದಿಲ್ಲ. ವೈಜ್ಞಾನಿಕ ಪುರಾವೆ. ಜೆನ್ಸನ್ ಶ್ಯಾನನ್ ಮತ್ತು ಎನ್ಗ್ರಾಮ್ ವಿಶ್ಲೇಷಣೆ ಮೂಲಕ ಲೇಖಕರನ್ನು ಮತ್ತು ಕೃತಿ ಚೌರ್ಯವನ್ನು ಪತ್ತೆ ಹಚ್ಚುವುದು. ನಾನು ಅದನ್ನು ಇವಾಗಲೇ ಮಾಡಿ ತೋರಿಸಿದೆ. ನಿಖರತೆ, ಅಕ್ಯುರೇಸಿ. ಸಾಂಪ್ರದಾಯಿಕ ವಿಧಾನಗಳಿಗಿಂತ AI ಆಧಾರಿತ ವಿಶ್ಲೇಷಣೆಯು ದತ್ತಾಂಶವನ್ನು ಅತಿ ವೇಗವಾಗಿ ಮತ್ತು ನಿಖರವಾಗಿ ವಿಶ್ಲೇಷಿಸಲು ಸಹಕಾರಿ. ಮುಂದಿನ ಗುರಿಗಳು. ಹಳೆಯ ಹಸ್ತಪ್ರತಿಗಳು ಮತ್ತು ಶಾಸನಗಳ ಕರ್ತೃವನ್ನು ಪತ್ತೆ ಹಚ್ಚಲು ಈ ಮಾದರಿಯನ್ನು ವಿಸ್ತರಿಸಬಹುದು. ನಿಮಗೆ ತುಂಬ ಸಾವಿರಾರು ಹಸ್ತಪ್ರತಿಗಳನ್ನು ನೀವು ಸ್ಕ್ಯಾನ್ ಮಾಡಿ ಡಿಜಿಟೈಸ್ ಮಾಡಿ ಇಟ್ಕೊಂಡು ಗೊತ್ತಿಲ್ಲದೇ ಇದ್ದದ್ದನ್ನು ಯಾರದ್ದು ಅಂತ ಅನುಮಾನ ಇದ್ದದ್ದನ್ನು ಪತ್ತೆ ಹಚ್ಚಬಹುದು. ಕನ್ನಡದ ವಿಶಿಷ್ಟ ಭಾಷೆ ಉಪಭಾಷೆಗಳನ್ನು, ಡಯಲೆಕ್ಟ್ಸ್, ತುಳು ಡಯಲೆಕ್ಟ್ ಅಲ್ಲ, ಅರೆಭಾಷೆ, ಹವ್ಯಕ, ಬ್ಯಾರಿ, ಕೊಂಕಣಿ ಕೂಡ ಅಲ್ಲ, ಕೊಂಕಣಿ ಭಾಷೆಯೇ. ಲಂಬಾಣಿ, ಬಡಗ, ಕೊಡವ ಈ ಥರ ಭಾಷೆಗಳಿಗೆ ಕೂಡ ಇದನ್ನು ವಿಸ್ತರಿಸ್ಬೋದು. ಬಟ್ ಅದಕ್ಕೆಲ್ಲ ಬೇಕಾದ LLM ತಯಾರಿಸಬೇಕು. ಸಂಶೋಧನಾ ಕ್ಷೇತ್ರಗಳಲ್ಲಿ ನೈಜತೆಯನ್ನು, ಒರಿಜಿನಾಲಿಟಿ ಕಾಪಾಡಲು ಸ್ವಯಂಚಾಲಿತ ಕನ್ನಡ ಕೃತಿಚೌರ್ಯ ಪತ್ತೆಯ ಸವಲತ್ತುಗಳನ್ನು
ಅಭಿವೃದ್ಧಿಪಡಿಸಬೇಕು. ಇದು ಇಷ್ಟಿಗೆ. ಓಕೆ, ಇದು ನನ್ನ ಸಂಪರ್ಕ, ಬರ್ಕೊಳ್ಳಿ ಬೇಕಿದ್ದವರು. ನಾನು ರಾತ್ರಿ 11ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ನಿದ್ದೆ ಮಾಡೋ ಹೊತ್ತು ಬಿಟ್ಟರೆ ಉಳಿದ ಎಲ್ಲ ಟೈಮ್ನಲ್ಲೇ ಐ ಆಮ್ ಆನ್ಲೈನ್. ನೀವು ನನಗೆ ಜಿಮೇಲ್ ಮಾಡಿ, ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಹಾಕಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ, ಐ ಆಮ್ ದೇರ್. ಲಿಂಕ್ಡ್ಇನ್ನಲ್ಲಿ ಹಾಕಿ, ಎಲ್ಲಿ ಬೇಕಾದ್ರೂ ಹಾಕಿ, ಐ ಆಮ್ ದೇರ್ ಆಲ್ ದ ಟೈಮ್. ಓಕೆ, ಪ್ರಶ್ನೋತ್ತರಗಳು. ಪ್ರಾಂಪ್ಟ್ ಇಂಜಿನಿಯರಿಂಗ್. ಫೋಟೋವನ್ನು ಕೊಡ್ತಾರೆ. ಈಗ ನಾನು ಅಲ್ಲಿ ಇದು ಸೆಂಟಿಮೆಂಟಲ್ ಅನಾಲಿಸಿಸ್ ಮಾಡಿದ್ನಲ್ಲ, ಏನೇ ಚುಬ್ಬಿ ಅಂತೆಲ್ಲ ಕೆಟ್ಟ ಕೆಟ್ಟ ಭಾಷೆ, ಅದು ಇಸ್ ಆ್ಯಕ್ಚುಲಿ ಫೋಟೋ. ಹೌದು, ಫೋಟೋ ಹಾಕೋದು ಅಪಾಯ. ಯಾರದ್ದೋ ಫೋಟೋ ಅವರ ಪರ್ಮಿಷನ್ ಇಲ್ಲದೆ ಎಐಗೆ ಕೊಡೋದು ಒಳ್ಳೆಯದಲ್ಲ. ಆದರೆ ಉದಾಹರಣೆಗೆ ಯಾವುದೋ ಒಂದು ಬಿಲ್ಡಿಂಗ್ನ ಫೋಟೋ, ಯಾವುದೋ ಒಂದು ಜಲಪಾತದ ಫೋಟೋ, ಅದನ್ನು ಅಪ್ಲೋಡ್ ಮಾಡಿ ಅನುಮಾನ ಇದು ಎಲ್ಲಿದು, ಯಾವ ಊರಿನದ್ದು ಅಂತ ಕೇಳ್ಬೋದು, ಅದು ಹೇಳ್ತದೆ. ಫೋಟೋ ಸರ್ಚ್ ಅಂತಾರೆ ಅದಕ್ಕೆ, ಇಮೇಜ್ ಸರ್ಚ್. ಪ್ರಶ್ನೆಗಳು ಇದ್ದರೆ ಕೇಳಬಹುದು ಸಂಶೋಧಕರು. ರಾಮ್ ಪ್ರಸಾದ್ ಅವ್ರಿಗೆ ಮೈಕ್ ಕೊಡಿ. ಇದನ್ನೇ ತನಿಖೆಗಳಲ್ಲಿ, ಬೇರೆ ಬೇರೆ ಕೇಸುಗಳ ತನಿಖೆಗಳಲ್ಲಿ ಮತ್ತು ನ್ಯಾಯಾಲಯದ ಕಲಾಪಗಳಲ್ಲಿ ಇದನ್ನು ಬಳಸಲಿಕ್ಕೆ ಸಾಧ್ಯ ಇದೆಯಲ್ವ ಅಂತ. ಇದೆ ರೆಡಿಲಿ ಅದನ್ನು ನಾನು ಆ ಫೀಲ್ಡನ್ನು ಟಚ್ ಮಾಡಲಿಲ್ಲ. AI ಫಾರ್ ಲೋ, AI ಫಾರ್ ಜುಡಿಷಿಯರಿ ಅಂತ ಒಂದು ಸಬ್ಜೆಕ್ಟೇ ಇದೆ. ಈಗ ನಾನು ಒಂದು ಲೇಖನದಲ್ಲಿ ಬರೆದಿದ್ದೆ, ಕೃತಕ ಬುದ್ಧಿ ಮತ್ತು ಲಾಯರ್ ಅಂತ ಒಂದು ಲೇಖನ ಬರೆದಿದ್ದೆ, ತುಷಾರದಲ್ಲಿ ಬಂದಿತ್ತದು. ಸೊ ಅವ್ರು ಏನು ಮಾಡಿದ್ದಾನೆ ಅಂದರೆ, ಒಬ್ಬ ಕೋರ್ಟಲ್ಲಿ ಇದು ಇಯರ್ಫೋನ್ ಹಾಕ್ಕೊಂಡು ಕಿವಿಗೆ ಯಾರು ಹಾಕೋತಾರಲ್ಲ ಇಯರ್ಬಡ್, ಈಗ ಹಿಯರಿಂಗ್ ಮೆಷಿನ್ ಇದೆಯಲ್ಲ, ಕಿವಿ ಕೇಳಿದವ್ರು ಹಾಕೋತಾರೆ, ಆ ಥರ ಇಯರಿಂಗ್ ಮೆಷಿನ್ ಅಂತ ನೋಡುವವರಿಗೆ ಹಿಯರಿಂಗ್ ಮೆಷಿನು. ಅವನೇನು ಮಾಡಿದ್ದಾನೆ, ಅದನ್ನು ಕನೆಕ್ಟ್ ಮಾಡಿದ್ದಾನೆ ಇಂಟರ್ನೆಟ್ಟಿಗೆ. ಸೊ ಇಲ್ಲಿ ಕೋರ್ಟ್ನಲ್ಲಿ ವಾದ ಆಗುವಾಗ, ಆರ್ಗ್ಯುಮೆಂಟ್ ನಡೆಯುವಾಗ ಅವನು ಏನು ಹೇಳ್ತಾನೆ ಅದನ್ನು ಕೇಳಿಸ್ತದೆ ಅದಕ್ಕೆ. ಅದು ಅಲ್ಲಿ ಸರ್ವರಿಗೆ ಹೋಗ್ತದೆ. ಸರ್ವರ್ ಅವನಿಗೆ ಉತ್ತರ ಕೊಡ್ತದೆ, ಈ ಥರ ಉತ್ತರ ಮಾಡು, ಇಂಥರ 1972 ಇಂಥ ಕೇಸ್ನಲ್ಲಿ ಇಂಥದ್ದು ರಾಬರ್ಟ್ ವರ್ಸಸ್ ಆ್ಯಂಟೋನಿ ಈ ಕೇಸಲ್ಲಿ ಈ ಥರ ಆಗಿದೆ, ಅದನ್ನು ಹೇಳು ಅಂತ ಹೇಳ್ತದೆ ಅದು. ಸೊ ಹಿ ಆರ್ಗ್ಯೂಡ್ ಬೇಸ್ಡ್ ಆನ್ ದ್ಯಾಟ್. ಮಾಡಿದೆ ಅದೇ, ಇಟ್ಸ್ ಹ್ಯಾಪಂಡ್. ನಾನು ಬರ್ತಿದ್ದೇನೆ, ಲೇಖನ ಬರ್ತಿದ್ದೇನೆ ಆ ಬಗ್ಗೆ, ನನ್ನ ಲೇಖನದಲ್ಲಿ ಉಂಟದು. ಕೇಳಿದ್ದು ಯಾಕೆಂದರೆ ಈ ನ್ಯಾಯಾಲಯದಲ್ಲಿ ಪ್ರಕರಣಗಳೆಲ್ಲ, ಅದರ ತನಿಖೆ ಆಗಲಿ, ಅದರ ತೀರ್ಮಾನ ತುಂಬ ವಿಳಂಬ ಆಗ್ತದೆ. ಹೌದು, ಈ ವಿಳಂಬವನ್ನು ತಪ್ಪಿಸಬಹುದು ಅಂತ ಇದರ ಬಳಕೆ ಮಾಡಿಕೊಂಡು. ಖಂಡಿತ ಮಾಡ್ಬೋದು, ಬೇಗ ಮಾಡ್ಬೋದು. ಹೌದು, ಹುಡುಕುವ ಕೆಲಸ ರಪ್ಪ ಮಾಡ್ಬೋದು. ಈಗ ಒಬ್ಬ ಹೇಳಿದರೆ ಇಂಥ ಕೇಸ್ ಹಿಂದೆ ಆಗಿದೆಯಾ ಸರ್ ಅನ್ನು ಹುಡುಕಿ ಆಗಬೇಕಷ್ಟೇ ಅಲ್ವಾ. ಅಲ್ಲೇ ಕಂಪ್ಯೂಟರ್ ಕೊಟ್ಟರೆ ಅದು ಹೇಳ್ತದೆ ಇಂಥ ಕೇಸ್ ಹಿಂದೆ ಆಗಿದೆಯೋ ಇಲ್ಲವೋ ಅಂತ, ಯಾವ ವರ್ಷ, ಎಲ್ಲಿ ಆಗಿದೆ, ಅದರ ತೀರ್ಮಾನ ಏನು, ಯಾವ ಸೆಕ್ಷನು, ಅದು ಫೈಲ್ ನಂಬರ್ ಯಾವುದು, ಕೇಸ್ ನಂಬರ್ ಯಾವುದು, ಎಲ್ಲ ಹೇಳ್ತದೆ. ಟಕ 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 ಅಂತ ಹೇಳ್ಬೋದು. ಮೈಕ್ ತಗೊಳ್ಳಿ ಸರ್. ಕಳೆದ ವರ್ಷ ನನಗೊಂದು ಗೂಗಲ್ ಪ್ರಾಜೆಕ್ಟ್ ಸಿಕ್ಕಿತ್ತು, ಒಂದು 4 ಜನ ಮಾಡಲಿಕ್ಕಿತ್ತು. ಕೇವಲ ಬೈಗುಳ ಪದಗಳು ಮಾತ್ರ ನಾವು ಲಿಸ್ಟ್ ಔಟ್ ಮಾಡಬೇಕು. ಒಬ್ಬೊಬ್ಬರು 700 ಪದಗಳನ್ನು ಬೇರೆ ಬೇರೆ ವೆರೈಟಿಯಲ್ಲಿ ಇತ್ತು. ಅದನ್ನು ಅವರದ್ದು ಫಾರ್ಮ್ಯಾಟ್ ಇದೆ, ಅಂದರೆ ಯೂನಿಕೋಡಲ್ಲಿ ಮಾಡುವಂಥದ್ದು. ಅಂದರೆ ಬಹುಶಃ ಇದನ್ನು ಈ ಬೈಗುಳ ಪದವನ್ನು ಸರ್ಚ್ ಮಾಡಲಿಕ್ಕಿರುವಂಥ ಬೇರೆ ಬೇರೆ ಎಲ್ಲಿ ಬಳಸ್ತಾರೆ ಅನ್ನೋದಕ್ಕಿರುವಂಥ, ನೀವು ಕೊಟ್ಟ ಪದಗಳಿಂದಲೇ ನನ್ನ ಸೆಂಟಿಮೆಂಟಲ್ ಅದಕ್ಕೆ ಅದು ಗೊತ್ತಾ, 3 ಕಾಸಿನ ಒಳೆ ಅಂತ ನಾವು ಕೊಟ್ಟಿದ್ದೇವೆ ಕೂಡ ಪದವನ್ನು. ಬಹುಶಃ ನೀವೇ ಕೊಟ್ಟದ್ದು ಪದಗಳು ಇರ್ಬೋದು. ಒಂದು 2800 ಪದ ಕೊಟ್ಟಿದ್ದೇವೆ. ಆಗ ಕೆಲವು ನಂತರ ಗೊತ್ತಾಯ್ತು ನನಗೆ, ಈ ರೀತಿ ಬೈಲಿಕ್ಕೆ ಆಗುತ್ತೆ ಅಂತ ಹುಡುಕೊಂಡು ಹೋದಾಗ ಗೊತ್ತಾಯ್ತು ನನಗೆ ಕೂಡ. ಹೌದು. ಸ್ಟೂಡೆಂಟ್ಗಳೇ, ಏನಾದರೂ ಪ್ರಶ್ನೆ ಇದೆಯಾ? ಸಿಕ್ಕಿ ಹಾಕದ್ದ ಹಾಗೆ ಕೃತಿಚೌರ್ಯ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡೋದಿಲ್ಲ. ಓಕೆ, ತಗೊಳ್ಳಿ ಮೈಕ್. ಸಾಧಾರಣವಾಗಿ ನಾನು ಇತ್ತೀಚೆಗೆ ಹೇಳ್ಕೊಂಡು ಬಂದು ಕನ್ನಡಕ್ಕೆ ಸಮಸ್ಯೆ ಸೇಫ್ ಆಗಿದ್ದೇವೆ ಅಂತ. ಬಟ್ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ಕನ್ನಡ ಕೂಡ ಸೇಫ್ ಅಲ್ಲ, ಅಂದರೆ ಇದರಲ್ಲಿ ಗೊತ್ತಾಗುತ್ತೆ ಅಂತೇಳಿ. ಸುಮಾರು 4% ರಿಪೋರ್ಟ್ ಬಂದು 4% ನಮಗೆ ಅಲೌಡ್, 10% ಇರುವ ಕಾರಣ
ಸದ್ಯಕ್ಕೆ 4%. 4% ಸಿಕ್ಕಿದ್ದು ಅದರಲ್ಲಿ. ಬಟ್ 10% ಅಲೌಡ್ ಅಂದರೆ ಇತ್ತೀಚೆಗೆ ಕನ್ನಡ ಈ ವಿಷಯಗಳು ಸೇಫ್ ಆಗಿತ್ತು, ಇದರ ಇರಲಿಲ್ಲ ಅಂತ. ಬಟ್ ಇದು ಅದಕ್ಕೆ ಕೂಡ ಈಗ ಅದು ಹಾಗೆ ನಾನು ಆಥರ್ ಕಂಪ್ಯಾರಿಸನ್, ಆಥರ್ ಎ ಟು ಆಥರ್ ಬಿ ಕಂಪ್ಯಾರಿಸನು ಆ್ಯಂಡ್ ಪ್ಲೇಗರಿಸಮ್ ಚೆಕ್ ಆಫ್ ಆರ್ಟಿಕಲ್ 1 ಟು ಆರ್ಟಿಕಲ್ 2. ಈಗ ನಿಮಗೆ ನೀವು ಪ್ಲೇಗರಿಸಮ್ ಚೆಕ್ ಮಾಡೋದು ಇಂಟರ್ನೆಟ್ಟಲ್ಲಿ 10 ಸಾಫ್ಟ್ವೇರ್ನಲ್ಲಿ ಅದೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಎಕ್ಸಿಸ್ಟಿಂಗ್ ಮಾಹಿತಿ ಇರುವಂಥದ್ದನ್ನು ಹುಡುಕೋದು. ಬಟ್ ನನ್ನದು ಹಾಗಲ್ಲ. ನನ್ನದು 2 ಲೇಖನಗಳಲ್ಲಿ ಇದರಿಂದ ಇದಕ್ಕೆ ಎಷ್ಟು ಅಂತ ಈ 2 ಲೇಖನಗಳನ್ನು ಕಂಪೇರ್ ಮಾಡೋದು. ಈ 2 ಪ್ರೋಗ್ರಾಮ್ಗಳನ್ನು ಐ ವಿಲ್ ಪುಟ್ ಇಟ್ ಆನ್ ಗಿಟ್ ಹಬ್ಬಲ್ಲಿ ಅಂದರೆ ಇಂಟರ್ನೆಟ್ಟಲ್ಲಿ ಫ್ರೀ ಓಪನ್ ಸೋರ್ಸ್. ಐ ವಿಲ್ ಪುಟ್ ಇಟ್ ದೇರ್. ಒಂದೊಂದು ಪೇಪರ್ ಪಬ್ಲಿಷ್ ಆಗಬೇಕು, ಇಂಟರ್ನ್ಯಾಷನಲ್ ಜರ್ನಲ್ನಲ್ಲಿ ಪಬ್ಲಿಷ್ ಆಗಬೇಕು. ಆಮೇಲೆ ಇಟ್ ವಿಲ್ ಬಿ ಅವೈಲೇಬಲ್ ಟು ಎವ್ರಿಬಡಿ ಟು ಯೂಸ್ ಫ್ರೀ ಆಫ್ ಕಾಸ್ಟ್, ಓಪನ್ ಸೋರ್ಸ್. ಪೈಥಾನ್ ಪ್ರೋಗ್ರಾಮ್ ದೊಡ್ಡ ಸಂಗತಿ ಏನಲ್ಲ. ಓಕೆ, ಇನ್ನೇನು ಪ್ರಶ್ನೆ ಇಲ್ಲಲ್ಲ? ಹಾಗಿದ್ದರೆ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ, ಕಾರ್ಯಕ್ರಮ ತಾಳ್ಮೆಯಿಂದ ಕೇಳಿದವರಿಗೆ, ಆಮೇಲೆ ಮುಖ್ಯವಾಗಿ ಇದನ್ನು ತಮ್ಮ ಸಂಶೋಧನೆಯಲ್ಲಿ ಮುಂದಕ್ಕೆ ಬಳಸಿಕೊಳ್ಳುವವರಿಗೆ ಧನ್ಯವಾದಗಳು.